ಮಾಡಬಾರದ ಮಾಡಿ ಆಗಬಾರದು ಆಗಿ ಬಾಳೆಲ್ಲ ಬರಿದಾಗಿ ಗೋಳೊಂದೆ ಉಳಿದಾಗ ಅಂತರಾಳದಿ ಬೆಳಗಿ ಸಂತಸವ ಕರುಣಿಸಿಹೆ ಏಳು ಮಗು ನಾನಿಹೆನು ಎನ್ನುತ್ತ ಕರೆದೆ ಮಾಡಬಾರದ ಮಾಡಿ ಆಗಬಾರದು ಆಗಿ ಅವರಿವರ ಉಪದೇಶ ಬರಿಯ ಬಾಯ್ ಮಾತಾಗಿ ಅವರಿವರ ಉಪದೇಶ ಬರಿಯ ಬಾಯ್ ಮಾತಾಗಿ ರವಿರಹಿತ ಕತ್ತಲೆ ಎತ್ತೆತ್ತ ಕವಿದಾಗ ಕರುಣಿಸಿಹೆ ಓ ತಾಯಿ ತವ ಚರಣದಾಶ್ರಯವ ಬಾಕಂದ ಇಹೆ ನಾನು ಕುಂದದಿರು ಎಂದು ಮಾಡಬಾರದ ಮಾಡಿ ಆಗಬಾರದು ಆಗಿ ಬಾಳೆಲ್ಲ ಬರಿದಾಗಿ ಗೋಳೊಂದೆ ಉಳಿದಾಗ ಅಂತರಾಳದಿ ಬೆಳಗಿ ಸಂತಸವ ಕರುಣಿಸಿಹೆ ಏಳು ಮಗು ನಾನಿಹೆನು ಎನ್ನುತ್ತ ಕರೆದೆ ಮಾಡಬಾರದ ಮಾಡಿ ಆಗಬಾರದು ಆಗಿ ಜಗವೆಲ್ಲ ಕೈ ಬಿಟ್ಟು ಮತಿಗೆಟ್ಟು ಗತಿಗೆಟ್ಟು ಜಗವೆಲ್ಲ ಕೈ ಬಿಟ್ಟು ಮತಿಗೆಟ್ಟು ಗತಿಗೆಟ್ಟು ಆವುದನ್ನು ಗೈಯಲು ತ್ರಾಣವಿಲ್ಲದ ಎನಗೆ ಸನಾನೆ ಸಾಧನೆ ಸಿದ್ಧಿ ಗತಿ ಆಸರೆಯು ನಿನಗೆ ಎನ್ನುತ್ತ ಬರವಿತ್ತ ಗುರುದೈವ ಜನನಿ ಮಾಡಬಾರದ ಮಾಡಿ ಆಗಬಾರದು ಆಗಿ ಬಾಳೆಲ್ಲ ಬರಿದಾಗಿ ಗೋಳೊಂದೆ ಉಳಿದಾಗ ಅಂತರಾಳದಿ ಬೆಳಗಿ ಸಂತಸವ ಕರುಣಿಸಿಹೆ ಏಳು ಮಗು ನಾನಿಹೆನು ಎನ್ನುತ್ತ ಕರೆದೆ ಎನ್ನುತ್ತ ಕರೆದೆ हे प्रेम रूप श्री राम कृष्ण करुणामय पालय मां हे प्रेम रूप श्री राम कृष्ण करुणामय पालय मां हे दीन बंधु श्री शारदेश मम प्राण प्रिय पाहि मां हे दीन बंधु श्री शारदेश मम प्राण प्रिय पाहि मां हे प्रेम रूप श्री राम कृष्ण करुणामय पालय मां
हे प्रेम रूप श्री राम कृष्ण करुणामय पालय माम् हे दीन बंधु श्री शारदेश मम प्राण प्रिय पाहि माम् हे दीन बंधु श्री शारदेश मम प्राण प्रिय पाहि माम् हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीन बंधु श्री शारदेश मम प्राण प्रिय पाहि माम् हे दीन बंधु श्री शारदेश मम प्राण प्रिय पाहि माम् मम प्राण प्रिय पाहि माम् मम प्राण प्रिय पाहि माम् संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दफ्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಫ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना।
ದಕ್ಷಿಣೇಶ್ವರದಲ್ಲಿ ಭಕ್ತರೊಡನೆ ಎನ್ನುವ ಅಧ್ಯಾಯ. 9 ಡಿಸೆಂಬರ್ 1883 ಮಾರ್ಗಶಿರ ಶುಕ್ಲ ದಶಮಿ ಭಾನುವಾರ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ. ಅದರ ಸೇನ, ಮನಮೋಹನ, ರಾಖಾಲ, ಮಾಸ್ಟರ್, ಹರೀಶ, ಇನ್ನು ಅನೇಕರು ಕೊಠಡಿಯಲ್ಲಿ ಕುಳಿತಿದ್ದಾರೆ. ಗಂಟೆ ಅಪರಾಹ್ನ 2. ಪರಮಹಂಸರು ಅವರಿಗೆಲ್ಲ ಶ್ರೀ ಚೈತನ್ಯ ದೇವನ ದಿವ್ಯ ಭಾವವನ್ನು ವರ್ಣಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಚೈತನ್ಯ ದೇವನಿಗೆ 3 ಅವಸ್ಥೆ ಉಂಟಾಗುತ್ತಿತ್ತು. ಮೊದಲನೆಯದು ಬಾಹ್ಯ ದಶೆ. ಆಗ ಆತನ ಮನಸ್ಸು ಸ್ಥೂಲ ಮತ್ತು ಸೂಕ್ಷ್ಮ ಇವೆರಡರ ಮೇಲೆ ನೆಲೆಸಿರುತ್ತಿತ್ತು. ಎರಡನೆಯದು ಅರ್ಧ ಬಾಹ್ಯಾವಸ್ಥೆ, ಅರ್ಧ ಬಾಹ್ಯ ದಶೆ. ಆಗ ಆತನ ಮನಸ್ಸು ಕಾರಣ ಶರೀರವನ್ನು ಹೊಕ್ಕು ಕಾರಣಾನಂದದಲ್ಲಿ ಮಗ್ನವಾಗಿರ್ತಿತ್ತು. ಮೂರನೆಯದು ಅಂತರ್ದಶೆ. ಆಗ ಆತನ ಮನಸ್ಸು ಮಹಾಕಾರಣದಲ್ಲಿ ಲಯವಾಗಿ ಬಿಡ್ತಿತ್ತು. ವೇದಾಂತದ ಪಂಚಕೋಶಗಳೊಡನೆ ಈ ಅವಸ್ಥೆಗಳು ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಸ್ಥೂಲ ಶರೀರ ಅಂದರೆ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ. ಸೂಕ್ಷ್ಮ ಶರೀರವೆಂದರೆ ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ. ಕಾರಣ ಶರೀರ ಅಂದರೆ ಆನಂದಮಯ ಕೋಶ. ಮಹಾಕಾರಣ ಪಂಚಕೋಶಗಳಿಗೆ ಅತೀತವಾದದ್ದು. ಚೈತನ್ಯ ದೇವನ ಮನಸ್ಸು ಮಹಾಕಾರಣದಲ್ಲಿ ಲಯವಾದಾಗ ಆತನಿಗೆ ಸಮಾಧಿ ಉಂಟಾಗ್ತಿತ್ತು. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಥವಾ ಜಡ ಸಮಾಧಿ ಅಂತ ಹೆಸರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಏನು ಶಾಸ್ತ್ರ ಓದದೇ ಇದ್ದಂತಹ ಶ್ರೀರಾಮಕೃಷ್ಣರು ಶಾಸ್ತ್ರ ವಾಕ್ಯವನ್ನ ಅತ್ಯಂತ ಶಾಸ್ತ್ರೀಯವಾಗಿ, ಅತ್ಯಂತ ಸ್ಫುಟವಾದ ರೀತಿಯಲ್ಲಿ ಸಂಶಯಕ್ಕೆ ಎಡೆ ಇಲ್ಲದಂತೆ ಹೇಳ್ತಾ ಇದ್ದಾರೆ. ಶಾಸ್ತ್ರಜ್ಞಾನವನ್ನು ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹದ್ದು ಒಂದು ವಿಧಾನ. ಸಾಕ್ಷಾತ್ಕಾರ ಮಾಡಿಕೊಂಡು ಶಾಸ್ತ್ರಜ್ಞಾನವನ್ನು ಬೇಕಿದ್ರೆ ಪಡೆದುಕೊಳ್ಳುವಂತಹದ್ದು ಇನ್ನೊಂದು ವಿಧಾನ. ಶ್ರೀರಾಮಕೃಷ್ಣರು ಸಾಧನೆಯನ್ನ ಮೊದಲು ಮಾಡಿ ಸಾಕ್ಷಾತ್ಕಾರವನ್ನೇ ಮೊದಲು ಪಡೆದುಕೊಂಡು ಆಮೇಲೆ ಶಾಸ್ತ್ರವನ್ನು ಓದೋದಕ್ಕೇನು ಅವರು ಹೋಗಲಿಲ್ಲ. ಆದರೆ ಶಾಸ್ತ್ರ ವಾಕ್ಯಗಳ ಎಲ್ಲ ರಹಸ್ಯವನ್ನ ಅವರು ಬಿತ್ತರಿಸ್ತಾ ಬಂದರು. ಎಲ್ಲ ಶಾಸ್ತ್ರಗಳು ಕೂಡ ಅವರಿಗೆ ತೆರೆದಿಟ್ಟ ಗ್ರಂಥವಾಗಿತ್ತು. ಇದೊಂದು ಬಹಳ ಅದ್ಭುತವಾದಂಥ ವಿಚಾರ. ಶಾಸ್ತ್ರಜ್ಞಾನವನ್ನು ಪಡೆದ ಮೇಲೆ ಸಾಕ್ಷಾತ್ಕಾರವನ್ನು ಒಂದು ವೇಳೆ ಪಡೆದರೂ ಕೂಡ ಆತ ಏನಾದರೂ ಆಧ್ಯಾತ್ಮಿಕ ರಹಸ್ಯಗಳ ಕುರಿತಾಗಿ ಹೇಳ್ತು ಅಂದ್ರೆ ಶಾಸ್ತ್ರದಿಂದಲೇ ಆಧರಿಸಿಕೊಂಡು ಹೇಳ್ತಾ ಇದ್ದಾನೆ ಅನ್ನೋ ಭಾವನೆ ಬಂದುಬಿಡಬಹುದು. ಈ ವೈಜ್ಞಾನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ಕೂಡ ಪುಸ್ತಕದ ಮಾತನ್ನೇ ಹೇಳುವವರೇ ಹೊರತು ಅನುಭವದ ಮಾತನ್ನು ಹೇಳುವವರು ಬಹಳ ಕಡಿಮೆ. ಆದ್ರಿಂದ ಶ್ರೀರಾಮಕೃಷ್ಣರು ಆ ಪುಸ್ತಕದ ಜ್ಞಾನವನ್ನು ಬದಿಗೊತ್ತಿ ಮೊದಲೇ ಆ ಆಧ್ಯಾತ್ಮಿಕ ಅನುಭವಗಳನ್ನು ಮಾಡಿಕೊಂಡ್ರು. ತಮ್ಮ ಮನಸ್ಸನ್ನ ಸಂಪೂರ್ಣ ಭಗವಂತನಲ್ಲಿ ಶರಣಾಗಿಸಿ ಏಕಾಗ್ರಗೊಳಿಸಿ ಅದನ್ನು ಸಿದ್ಧಿಸಿಕೊಂಡ್ರು. ಆಮೇಲೆ ನೋಡಿ ಎಂಥ ಅದ್ಭುತವಾದ ವಾಕ್ಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಆ ಚೈತನ್ಯ ದೇವನಿಗೆ ಬಂದಂತಹ 3 ಅವಸ್ಥೆಗಳ ಕುರಿತಾಗಿ ವರ್ಣಿಸ್ತಾ, ಆ 3 ಅವಸ್ಥೆ ಯಾವುದದು? ಮೊದಲನೇದು ಬಾಹ್ಯ ದಶೆ, ಎರಡನೆಯದು ಅರ್ಧ ಬಾಹ್ಯ ದಶೆ, ಮೂರನೆಯದು ಅಂತರ್ದಶೆ. ಈ 3 ದಶೆಗಳನ್ನ ವೇದಾಂತದ ಪಂಚಕೋಶಗಳಿಗೆ ಹೋಲಿಸ್ತಾ ಇದ್ದಾರೆ. ವೇದಾಂತದ ಪಂಚಕೋಶಗಳು ಮುಖ್ಯವಾಗಿ ತೈತ್ತಿರೀಯ ಉಪನಿಷತ್ತಲ್ಲಿ ಈ 3 ಕೋಶಗಳ ವಿವರವಾದ ವರ್ಣನೆ ಬರುತ್ತೆ. ಮೊದಲನೇದಾಗಿ ಅನ್ನಮಯ ಕೋಶ, ಎರಡನೇದಾಗಿ ಪ್ರಾಣಮಯ ಕೋಶ, ಮೂರನೇದಾಗಿ
ಮನೋಮಯ ಕೋಶ, 4ನೆಯದು ವಿಜ್ಞಾನಮಯ ಕೋಶ, 5ನೆಯದು ಆನಂದಮಯ ಕೋಶ. ಈ ಅನ್ನಮಯ ಕೋಶ ಅಂತ ಹೇಳಿದ್ರೆ ನಮ್ಮ ಈ ಸ್ಥೂಲ ಶರೀರ, ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ಈ ಶರೀರದ ಒಳಗಡೆ ನಾವು ಯಾವ್ಯಾವ ಆಹಾರ ಪಾನೀಯಗಳನ್ನ ಸೇವಿಸಿ ಅದನ್ನ ಜೀರ್ಣಿಸಿಕೊಂಡು ರಕ್ತಗತ ಮಾಡಿಕೊಳ್ತೇವೋ, ರಕ್ತಗತ ಮಾಡಿಕೊಳ್ಳೋದಕ್ಕೆ ಯಾವುದು ನಮಗೆ ಸಹಾಯ ಮಾಡುತ್ತೋ ಆ ಪ್ರಾಣಶಕ್ತಿ ಅದು ನಮ್ಮ ಶರೀರದೊಳಗಡೆ ಶರೀರದ ಪ್ರಮಾಣದಲ್ಲಿಯೇ ಇರುತ್ತೆ. ಆಮೇಲೆ ಮನೋಮಯ ಕೋಶ, ನಾವು ತಿಂದ ಆಹಾರವೇ ಒಂದು ಭಾಗ, ಅತ್ಯಂತ ಸೂಕ್ಷ್ಮ ಭಾಗ, ಅದು ಮನಸ್ಸಾಗೋದಕ್ಕೆ ಹೋಗುತ್ತೆ. ಆ ಮನಸ್ಸು ಅಂತ ಹೇಳ್ತಕ್ಕಂತಹದ್ದು ಶರೀರದ ಸೂಕ್ಷ್ಮ ರೂಪ, ಶರೀರ ಅಂತ ಹೇಳ್ತಕ್ಕಂತಹದ್ದು ಮನಸ್ಸಿನ ಸ್ಥೂಲ ರೂಪ ಅಂತ ಅನ್ನುವ ಒಂದು ಅನುಭವ ವಾಕ್ಯ ನಾವು ತಿಳಿದವರು ಹೇಳ್ತಾರೆ. ಈ ಒಂದು ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಕೂಡ ಈ ಶರೀರ ಪ್ರಮಾಣದಲ್ಲಿಯೇ, ಈ ಶರೀರದ ಅಚ್ಚಿನಲ್ಲಿಯೇ ಇರುತ್ತೆ. ಈ ಮನೋಮಯ ವ್ಯಾಪಾರಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳ್ತಕ್ಕಂಥ 4 ಬಗೆಯಾಗಿ ಅವುಗಳೆಲ್ಲ ವ್ಯವಹರಿಸ್ತಕ್ಕಂಥ ವಿಧಾನಗಳನ್ನು ನಾವು ಸ್ವಲ್ಪ ನಮ್ಮ ಅನುಭವ ಸರಿಯಾಗಿ ನೋಡ್ಕೊಳ್ತಾ ಇದ್ದೇವೆ. ಈ ಒಂದು ಮನೋಮಯ ಕೋಶ ಅಂತ ಅದನ್ನು ಕರೆಯಲಾಗಿದೆ. ಕಾರಣ ಅದು ಒಂದು ಕೋಶದ ಉಪಾದಿಯಲ್ಲಿಯೇ ಇದೆ. ಆ ಕೋಶದ ಒಳಗಡೆ ಆ ಸಚ್ಚಿದಾನಂದ ಆತ್ಮ ಸೇರಿಕೊಂಡಿದ್ದಾನೆ. ಅದು ಕೋಶವಾಗಿದೆ. ಅದರ ಒಳಗಡೆ ಕೋಶದಲ್ಲಿ, ಕೋಶ ಅಂತ ಹೇಳಿದ್ರೆ ಒರೆ ಅಂತ ಹೇಳ್ಬಹುದು. ಕತ್ತಿಯನ್ನ ಒರೆಯೊಳಗೆ ನಾವು ಇಡ್ತೇವೆ. ಹರಿತವಾದ ಕತ್ತಿ ಹೇಗೆ ಒರೆಯೊಳಗಿರುತ್ತದೋ ಹಾಗೆಯೇ ಈ ನಿಶ್ಚಿತವಾದಂತಹ ಆತ್ಮ, ಪ್ರಕಾಶಮಾನವಾದಂತಹ ಆತ್ಮ, ಸಚ್ಚಿದಾನಂದ ಆತ್ಮ, ಸರ್ವವ್ಯಾಪಿಯಾದ ಆತ್ಮ ಅಂತರ್ಯಾಮಿಯಾಗಿ ಈ ಕೋಶದ ಒಳಗಡೆ ಇರುತ್ತೆ. ಹೊರಗಡೆ 3ನೇ ಕೋಶ ಈ ಮನೋಮಯ ಕೋಶ. ಮನೋಮಯ ಕೋಶದ ಒಳಗಡೆ ಇನ್ನೊಂದು ಕೋಶ ಇದೆ, ಅದೇ ವಿಜ್ಞಾನಮಯ ಕೋಶ. ಅದನ್ನ ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ ಬುದ್ಧಿಮಯ ಕೋಶ. ಬುದ್ಧಿಯೇ ವಿಜ್ಞಾನ ಅಂತ ಕರೆಯಲ್ಪಡುತ್ತೆ. ಅದು ಇನ್ನೂ ಸೂಕ್ಷ್ಮವಾದದ್ದು, ಇನ್ನೂ ಸೂಕ್ಷ್ಮ ವಿಚಾರಗಳನ್ನು ಗ್ರಹಿಸಬಲ್ಲಂತಹದ್ದು, ಆಲೋಚನೆ ಮಾಡಬಲ್ಲಂತಹದ್ದು, ಅತ್ಯಂತ ಗಹನವಾದ ತತ್ವಗಳನ್ನು ಕೂಡ ಆಲೋಚನೆ ಮಾಡಿ ತಿಳಿದುಕೊಳ್ಳುವಂತಹ, ಅಂದರೆ ಬೌದ್ಧಿಕ ಮಟ್ಟದಲ್ಲಿ ತಿಳಿದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದಂತಹದ್ದು. ಈ ವಿಜ್ಞಾನಮಯ ಕೋಶದ ಒಳಗಡೆಯೇ ಇದೆ ಆನಂದಮಯ ಕೋಶ. ಆನಂದಮಯ ಕೋಶ ಅಂತ ಹೇಳಿದ್ರೆ ಆನಂದವೇ ತುಂಬಿಕೊಂಡಿರುವಂತಹದ್ದು, ಆನಂದವೇ ಆನಂದವಾಗಿರುವಂತಹದ್ದು. ಆದರೂ ಅದು ಕೋಶದ ಉಪಾದಿಯಲ್ಲಿ ಇದೆ. ಕೋಶ ಅಂದಮೇಲೆ ಅದರ ಒಳಗಡೆ ಮತ್ತು ಅದರ ಹೊರಗಡೆ ಅಂತ ಅನ್ನೋದು ಇರಬೇಕಾಯ್ತು. ಶ್ರೀರಾಮಕೃಷ್ಣರು ಇದನ್ನು ಬಹಳ ಸ್ವಾರಸ್ಯವಾಗಿ ಒಂದು ಕಡೆ ವರ್ಣಿಸಿದ್ದಾರೆ. ಆತ್ಮಜ್ಞಾನಿ ಆದವನ ಜ್ಞಾನ ಯಾವ ರೀತಿಯಲ್ಲಿರುತ್ತೆ ಅಂದ್ರೆ, ಒಂದು ಗಾಜಿನ ದೀಪ ಇದ್ದ ಹಾಗೆ. ಗಾಜಿನ ಒಂದು ಕೋಶದ ಒಳಗಡೆ, ಬುರುಡೆ ಒಳಗಡೆ ದೀಪ ಜಾಜ್ವಲ್ಯಮಾನವಾಗಿದ್ರೆ ಆ ದೀಪ ಒಳಗಡೆಯೂ ಪ್ರಕಾಶಮಾನವಾಗಿರುತ್ತೆ, ಆ ಪ್ರಕಾಶ ಹೊರಗಡೆಯೂ ಕೂಡ ಪಸರಿಸಿಕೊಂಡಿರುತ್ತೆ. ಅದೇ ರೀತಿಯಲ್ಲಿ ಈ ಆನಂದಮಯ ಕೋಶದಲ್ಲಿ ಬೆಳಗುತ್ತಾ ಇರತಕ್ಕಂತಹ ಆತ್ಮ, ಅವನು ಹೊರಗಡೆಯೂ ಬೆಳಗ್ತಾ ಇರ್ತಾನೆ, ಒಳಗಡೆಯೂ ಬೆಳಗ್ತಾ ಇರ್ತಾನೆ. ಆದರೂ ಒಳಗೂ ಮತ್ತು ಹೊರಗೂ ಅಂತ ಹೇಳ್ತಕ್ಕಂಥ ಸ್ಥಿತಿ ಇದೆ ಅಲ್ಲಿ. ಅದನ್ನು ಕೂಡ ಒಡೆದು ನಿರ್ವಿಕಲ್ಪ ಸಮಾಧಿಯಲ್ಲಿ ಅವನು ತಾನೇ ತಾನಾಗ್ತಾನೆ. ಅಲ್ಲಿ ಯಾವ ಬಗೆಯ ಬಂಧನಗಳು ಕೂಡ ಇರುವುದಿಲ್ಲ, ಯಾವ ಬಗೆಯ ಕೋಶ ಕೂಡ ಇರೋದಿಲ್ಲ. ಆ ಕೋಶವನ್ನು ಭೇದಿಸಿಕೊಂಡು ಕೋಶಕ್ಕೆ ಅತೀತನಾಗಿ ತಾನೇ ತಾನಾಗಿರುವಂತಹದ್ದು ನಿರ್ವಿಕಲ್ಪ ಸಮಾಧಿಯಲ್ಲಿ. ಈ ನಿರ್ವಿಕಲ್ಪ ಸಮಾಧಿಯಲ್ಲಿ, ಆ ನಿರ್ವಿಕಲ್ಪ ಸಮಾಧಿಯೇ ಮಹಾಕಾರಣ ಅಂತ ಶ್ರೀರಾಮಕೃಷ್ಣ ವರ್ಣಿಸ್ತಾ ಇದ್ದಾರೆ. ಇಲ್ಲಿ ಕಾರಣ ಶರೀರ ಅಂದ್ರೆ ಆನಂದಮಯ ಕೋಶ, ಮಹಾಕಾರಣ ಅಂತ ಹೇಳಿದ್ರೆ ಪಂಚಕೋಶಗಳಿಗೆ ಅತೀತವಾದದ್ದು ಅಂತ ಹೇಳಿದ್ರು. ಕಾರಣ 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 ಅಂತನೋ ಒಂದು ಪದ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ಕಡಿಮೆ. ನಮ್ಮ ಕಾರಣ ಅಂತ ಹೇಳಿದ್ರೆ ಏನಾದ್ರೂ ಒಂದು ಕಾರ್ಯ ನಡೀತು ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳುವಷ್ಟರ ಮಟ್ಟಿಗೆ ಆ ಕಾರಣ ಶಬ್ದದ ವ್ಯವಹಾರ ಅದು ಸೀಮಿತಗೊಂಡಿದೆ. ಅಲ್ಲಿ ಬಂಗಾಳದಲ್ಲಿ ಈ ತಂತ್ರ ಸಾಧನೆಗೆ ಸಂಬಂಧಪಟ್ಟಂತೆ ಈ ಕಾರಣ ಶಬ್ದ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಬೆಳೆದುಕೊಂಡಿದೆ.
ಕಾರಣ ಅಂತ ಹೇಳಿದ್ರೆ ಸ್ವಯಂ ಪರಮಾತ್ಮನೇ. ಕಾರಣ ಅವನೇ, ಕಾರ್ಯವೂ ಅವನೇ. ಅದು ಬಹಳ ಆಲೋಚನೆ ಮಾಡಿ ತಿಳಿದುಕೊಳ್ಬೇಕಾದಂಥ ಅಂಶ. ಈ ಕಾರಣ ಸ್ವಯಂ ಪರಮಾತ್ಮ ಅಂತ ಹೇಳಿದಾಗ ಆ ಕಾರಣ ಅಂತ ಹೇಳ್ತಕ್ಕಂಥ ಶಬ್ದವನ್ನು ಕೇಳಿದ ತಕ್ಷಣವೇ ಆನಂದ ಉತ್ಪನ್ನವಾಗಬೇಕು. ಹೇಗೆ ಮಾವಿನ ಹಣ್ಣು ಅನ್ನುವ ಶಬ್ದವನ್ನು ಕೇಳಿದ ತಕ್ಷಣವೇ ನಮ್ಮ ನಾಲಿಗೆಯಲ್ಲಿ ನೀರು ತನ್ನಷ್ಟಕ್ಕೆ ಊರ್ತದೋ, ಅದೇ ರೀತಿಯಲ್ಲಿ ಈ ಕಾರಣ ಅನ್ನುವ ಶಬ್ದವನ್ನು ಉಪಯೋಗಿಸಿದ ತಕ್ಷಣ ಆನಂದದ ಒಂದು ಅನುಭವ ಆಗಬೇಕು. ಆದರೆ ಮಾವಿನ ಹಣ್ಣು ಅಂತ ಉಚ್ಚರಿಸಿದಾಗ ಆನಂದ, ನಾಲಿಗೆಯಲ್ಲಿ ನೀರು ಯಾತಕ್ಕೆ ಊರ್ತದೆ ಅಂತ ಹೇಳಿದ್ರೆ ಮಾವಿನ ಹಣ್ಣನ್ನ ತಿಂದು ನಮಗೆ ಅನುಭವ ಇದೆ. ಮಾವಿನ ಹಣ್ಣನ್ನು ತಿಂದು ಅನುಭವ ಇಲ್ಲದಿರುವವನ ಮುಂದೆ ಎಂಥ ಸುಂದರವಾದಂತಹ ಮಾವಿನ ಹಣ್ಣನ್ನು, ಗಳಿತವಾದಂತಹ ಮಾವಿನ ಹಣ್ಣನ್ನು ಇಟ್ಟರೂ ಕೂಡ ಅವನ ನಾಲಿಗೆಯಲ್ಲಿ ನೀರು ಸುರಿಯುವುದಿಲ್ಲ. ಕಾರಣ ಅವರಿಗೆ ಅದರ ಅನುಭವ ಇಲ್ಲ. ಈ ಕಾರಣ ಅಂತ ಹೇಳ್ತಕ್ಕಂಥದ್ದು ಆ ಪರಮಾತ್ಮನೇ. ಆದ್ರಿಂದ ಸಚ್ಚಿದಾನಂದನೇ. ಆದ್ರಿಂದ ಆ ಆನಂದ ಬರಬೇಕು. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಮದ್ಯವನ್ನ ಕಂಡ ತಕ್ಷಣ ಸಮಾಧಿಸ್ಥರಾಗ್ತಾ ಇದ್ರು ಅಂತ ಮಾತು ಬರುತ್ತೆ. ಮದ್ಯ ಅದನ್ನ ಕಂಡ ತಕ್ಷಣ ಯಾತಕ್ಕೆ ಸಮಾಧಿಸ್ಥರಾಗಬೇಕು ಅಂತಂದ್ರೆ ಮದ್ಯಕ್ಕೆ ಇನ್ನೊಂದು ಹೆಸರಿದೆ, ಕಾರಣ ಅಂತ. ಅದು ಗೊತ್ತಿರಬೇಕು ನಮಗೆ. ಆ ಹಿನ್ನೆಲೆ ಗೊತ್ತಿಲ್ಲದೆ ಹೋದ್ರೆ ಈ ಮದ್ಯದ ಹೆಸರು ಕೇಳಿದ ತಕ್ಷಣ ಸಮಾಧಿಸ್ಥರಾಗೋದು ಅಥವಾ ಕಾರಣದ ಹೆಸರನ್ನು ಕೇಳಿದ ತಕ್ಷಣ ಸಮಾಧಿಸ್ಥರಾಗೋದು ಯಾತಕ್ಕೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಕಾರಣ ಅಂತ ಹೇಳಿದ ತಕ್ಷಣ ಅದು ಮದ್ಯದಷ್ಟೇ ಮತ್ತು ಭರಿಸುವಂತಹದ್ದು. ಸಚ್ಚಿದಾನಂದ ಮದ್ಯದಷ್ಟೇ ಮತ್ತು ಭರಿಸುವಂತಹದ್ದು ಅಂತ ಅನ್ನೋದು ನಮಗೆ ಗೊತ್ತಾಗಬೇಕು. ಹಾಗೆ ಗೊತ್ತಾದಾಗ ಮಾತ್ರವೇ ಮತ್ತು ಬರುತ್ತೆ. ಅಂದ್ರೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದಾಗ ಮಾತ್ರ ಮತ್ತು ಬರುತ್ತೆ. ಗೊತ್ತಾದಾಗ ಓಹೋ ಹೀಗೋ ಅಂತ ಒಂದು ಗೊತ್ತಾಗುತ್ತಷ್ಟೇನೆ. ಈಗ ಮಹಾಕಾರಣ ಅಂತ ಹೇಳ್ತಕ್ಕಂಥದ್ದೇ ಪಂಚಕೋಶಗಳಿಗೂ ಅತೀತವಾಗಿ ಹೋಗುವಂತಹದ್ದು ಅಂತ. ಈಗ ತಾನೇ ಆ ಪಂಚಕೋಶಗಳ ಬಗ್ಗೆ ನಾವೇನೇನು ಸ್ವಲ್ಪ ಕಿಂಚಿತ್ತಾಗಿ ತಿಳಿದುವೋ ಅದಕ್ಕೂ ಅತೀತವಾಗಿ ಹೋಗುವಂತಹದ್ದು ಅಂತಿದೆ. ಕೋಶ ಅಂತ ಹೇಳಿದ ತಕ್ಷಣವೇ ಬಂಧನ, ಅದರ ಒಳಗಡೆ ಇರುವಂತಹದ್ದು ಅಂತನೋ ಒಂದು ಭಾವನೆ ಬರುತ್ತೆ. ಆದರೆ ಮಹಾಕಾರಣ ಅಂತ ಹೇಳಿದ್ರೆ ಅನಂತವಾದದ್ದು. ಅನಂತವಾದದ್ದಕ್ಕೆ ಯಾವ ಒಂದು ಕೋಶವೂ ಕೂಡ ಇಲ್ಲ. ಯಾವ ಕೋಶದಲ್ಲೂ ಕೂಡ ಅದು ಬಂಧಿತವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ಅನುಭವ ಈ ಮನಸ್ಸಿಗೆ ಆದಾಗ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಆ ಮಹಾಕಾರಣದಲ್ಲಿ ಲೀನವಾಗುತ್ತೆ. ಆದ್ರಿಂದ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದುತ್ತದೆ. ಅದನ್ನೇ ಜಡ ಸಮಾಧಿ ಅಂತ ಕೂಡ ಕರೀತಾರೆ. ಜಡ ಸಮಾಧಿ ಅಂತ ಹೇಳಿದ್ರೆ ಏನರ್ಥ? ಸಮಾಧಿ ಜಡ ಅಲ್ಲ. ಇಲ್ಲಿ ದೇಹ ಅದು ಜಡವತ್ತಾಗಿ ಉಳಿದಿರುತ್ತದೆ ಅಷ್ಟೇನೆ. ಮೊದಲೇ ಜಡವತ್ತಾದಂತಹ ದೇಹ ಅದು ಪ್ರಾಣ ಸಂಚಾರವಾಗಿ ಅದು ಆತ್ಮದ ಒಂದು ಸಂಯೋಗದಿಂದ ಚೈತನ್ಯಮಯವಾಗಿ ಕಾಣ್ತಾ ಇತ್ತು. ಯಾವಾಗ ಸಮಾಧಿ ಸ್ಥಿತಿ ಅಂತ ಬರುತ್ತೋ ಆಗ ಉಸಿರಾಟವೆಲ್ಲ ನಿಂತು ಹೋಗುತ್ತೆ. ಅಷ್ಟೇ ಅಲ್ಲ, ಈ ಎದೆಯ ಬಡಿತ ಕೂಡ ನಿಂತು ಹೋಗ್ಬಿಡುತ್ತೆ. ಕುಂಭಕ ಅಂತ ಹೇಳ್ತಕ್ಕಂಥದ್ದು ಶರೀರಕ್ಕೆ ಪ್ರಾಪ್ತವಾಗುತ್ತೆ. ಹಾಗೆ ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಮೊದಲು ಹೇಗೆ ಜಡವಾಗಿತ್ತೋ ಹಾಗೆ ಜಡವತ್ತಾಗಿ ಕುಳಿದಿರುತ್ತದೆ. ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಆತ್ಮದಲ್ಲಿ ಲೀನವಾಗಿ ಹೋಗ್ಬಿಟ್ಟಿರುತ್ತೆ. ಈ ರೀತಿಯಲ್ಲಿ ಅಲ್ಲಿ ಆನಂದವೇ ಆನಂದ ತಾನೇ ತಾನಾಗಿ ಇರುತ್ತೆ. ಶರೀರದ ಪಾಡಿಗೆ ಶರೀರ ಇರುತ್ತೆ. ಆ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಹಾಗೆ ಆ ಒಂದು ಸಚ್ಚಿದಾನಂದದಲ್ಲಿ ಲೀನವಾಗಿಯೇ ಉಳಿದುಕೊಂಡಿತ್ತು ಅಂತ ಹೇಳಿದ್ರೆ ಮತ್ತೆ ಈ ಶರೀರಕ್ಕೆ ಬರದೆ ಹಿಂತಿರುಗದೆ ಅಲ್ಲೇ ಉಳಿದುಕೊಂಡಿತ್ತು ಅಂತ ಹೇಳಿದ್ರೆ ಕೇವಲ 21 ದಿನಗಳಲ್ಲಿ ಈ ಶರೀರ ತರಗಲಿಯಂತೆ ಉದುರಿ ಹೋಗುತ್ತೆ ಅಂತನ್ನುವ ವರ್ಣನೆಯನ್ನ ಶ್ರೀರಾಮಕೃಷ್ಣರೇ ಮಾಡಿದ್ದಾರೆ. ಆದ್ರಿಂದ ಈ ನಿರ್ವಿಕಲ್ಪ ಸಮಾಧಿ ಅಂತ ಹೇಳಿದ್ರೆ ಏನು, ಜಡ ಸಮಾಧಿ ಅಂತ ಹೇಳಿದ್ರೆ ಏನು, ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಜಡವಾಗಿ ಕುಳಿತಿರುತ್ತೆ. ಆ ಚೈತನ್ಯ ಅಂತ ಹೇಳ್ತಕ್ಕಂಥದ್ದು ಈ ಶರೀರದಲ್ಲಿ ಕಿಂಚಿತ್ತೂ ಓಡಾಡ್ತಾ ಇರೋದಿಲ್ಲ. ಅದು ಚೈತನ್ಯ ತಾನೇ ತಾನಾಗಿ ಇರುತ್ತೆ. ಬಳಿಕ ಮುಂದುವರಿಸ್ತಾರೆ, ಚೈತನ್ಯ ದೇವನಿಗೆ ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಸಚ್ಚಿದಾನಂದ ಚೈತನ್ಯ ಅದು ನಿಜ, ಅದು ಬೇರೆ, ಅದು ತತ್ವ.
ಇಲ್ಲಿ ಈ ಚೈತನ್ಯ ಅಂತ ಹೇಳಿದ ಅವನ ಹೆಸರು ಶ್ರೀಕೃಷ್ಣ ಚೈತನ್ಯ ಅಂತ ಅವನ ಹೆಸರು. ಶ್ರೀಕೃಷ್ಣ ಚೈತನ್ಯ ಪ್ರಭು. ಆ ಚೈತನ್ಯ ದೇವನಿಗೆ ಬಾಹ್ಯ ದಶೆ ಉಂಟಾದಾಗ ನಾಮ ಸಂಕೀರ್ತನೆ ಮಾಡ್ತಿದ್ದ. ಅರ್ಧ ಬಾಹ್ಯ ದಶೆಯಲ್ಲಿ ಭಕ್ತರೊಡನೆ ನರ್ತಿಸ್ತಾ ಇದ್ದ. ಅಂತರ್ದಶೆಯಲ್ಲಿ ಸಮಾಧಿಸ್ಥನಾಗ್ತಾ ಇದ್ದ ಅಂತ ಒಂದು ವರ್ಣನೆಯನ್ನ ಹೇಳ್ತಾ ಇದ್ದಾರೆ. ಯಾವ ಸ್ಥಿತಿ ಒದಗುತ್ತಾ ಇತ್ತು ಆ ಚೈತನ್ಯ ದೇವನಿಗೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಾಹ್ಯ ದಶೆ ಅಂತ ಹೇಳಿದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಆ ನಿರ್ವಿಕಲ್ಪ ಸಮಾಧಿಗೆ ಹೋದಂತಹ ಮನಸ್ಸು ಶರೀರಸ್ಥವಾಗಿದೆ ಅಂತ ಅರ್ಥ, ಪ್ರಕೃತಿಸ್ಥವಾಗಿದೆ ಅಂತ ಅರ್ಥ. ಪ್ರಕೃತಿ ಅಂದ್ರೆ ಶರೀರ. ನನ್ನ ಪ್ರಕೃತಿ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಶರೀರ ಸರಿ ಇಲ್ಲ ಅಂತ ತಾನೇ ಅರ್ಥ. ಮಹಾಪ್ರಕೃತಿ ಅಂತ ಹೇಳ್ತಕ್ಕಂಥದ್ದಿದೆ. ಆಮೇಲೆ ಪ್ರಕೃತಿ ಸೌಂದರ್ಯ ಅಂತಿದೆ. ಈಗ ಈ ಪ್ರಕೃತಿ ಅನ್ನೋದನ್ನು ಬಹಳ ಬಹಳ ಅರ್ಥದಲ್ಲೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಸಂದರ್ಭೋಚಿತವಾಗಿ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಬಾಹ್ಯದಶೆ ಉಂಟಾದಾಗ ಅಂತ ಹೇಳಿದ್ರೆ ಪ್ರಕೃತಿಸ್ಥವಾದಾಗ, ಮನಸ್ಸು ಪ್ರಕೃತಿಸ್ಥವಾದಾಗ ಅಂತ ಹೇಳಿದ್ರೆ ಮನಸ್ಸು ಸಮಾಧಿ ಸ್ಥಿತಿಯಲ್ಲಿ ಅದು ಆತ್ಮಮಗ್ನವಾಗಿತ್ತು, ಆತ್ಮದಲ್ಲಿ ಲಯವಾಗಿತ್ತು. ಆದರೆ ಅವತಾರ ಪುರುಷರು ಮತ್ತು ಈಶ್ವರ ಕೋಟಿಗಳು ಅವರ ಮನಸ್ಸು ಮಾತ್ರ ಲೋಕ ಕಲ್ಯಾಣಕ್ಕಾಗಿ ಈ ಶರೀರಕ್ಕೆ ಇಳಿದು ಬರುತ್ತೆ. ಸಾಮಾನ್ಯರ ಮನಸ್ಸು ಹಾಗೆಲ್ಲ ಇಳಿದು ಬರೋದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಆ ಆನಂದವನ್ನು ಕಂಡು ಅಷ್ಟು ಮುಗ್ಧರಾಗಿ ಹೋಗಿಬಿಡ್ತಾರೆ, ಮತ್ತವರಿಗೆ ಶರೀರಕ್ಕೆ ಬರಬೇಕು ಮತ್ತು ಮನಸ್ಸಾಗೋದೇ ಇಲ್ಲ. ಆದರೆ ಈಶ್ವರ ಕೋಟಿಗಳ ವಿಚಾರ ಬೇರೆ. ಭಗವತ್ ಸಂಕಲ್ಪ ಇರುತ್ತೆ ಅವರ ವಿಷಯದಲ್ಲಿ. ಭಗವಂತ ಸಂಕಲ್ಪಿಸುತ್ತಾನೆ ಈ ಈಶ್ವರ ಕೋಟಿಯ ಮೂಲಕ ಲೋಕ ಕಲ್ಯಾಣ ಆಗಬೇಕು ಅಂತ. ಅವತಾರ ಪುರುಷರು ಅವರು ಆ ಉದ್ದೇಶ ಇಟ್ಕೊಂಡೇ ಅವರು ಅವತಾರ ತಾಳಿರೋದ್ರಿಂದ ನಿರ್ವಿಕಲ್ಪ ಸಮಾಧಿಗೆ ಇದ್ರೂ ಕೂಡ ಅವರ ಮನಸ್ಸು ಆ ಒಂದು ಸಂಕಲ್ಪಕ್ಕೆ, ಪೂರ್ವ ಸಂಕಲ್ಪಕ್ಕೆ ಅನುಸಾರವಾಗಿ ಶರೀರಸ್ಥವಾಗುತ್ತದೆ, ಅಂದ್ರೆ ಪ್ರಕೃತಿಸ್ಥವಾಗುತ್ತೆ. ಅದಕ್ಕೆ ಬಾಹ್ಯ ದಶೆ ಅಂತ ಹೆಸರು. ಬಾಹ್ಯ ಅಂತಂದ್ರೆ ಹೊರಗೆ, ದಶೆ ಅಂತ ಹೇಳಿದ್ರೆ ಸ್ಥಿತಿ, ಹೊರಗಡೆ ಇರುವಂತಹ ಸ್ಥಿತಿ. ಅಂದ್ರೆ ಹೊರಗಡೆ ನಾವು ಏನೇನು ಈ ಸಮಾಧಿ ಆಗಬೇಕಾದ್ರೆ ಮೊದಲೇನೇನೆ ಕಾಣ್ತಾ ಇದ್ದೇವೋ, ಕೇಳ್ತಾ ಇದ್ದೇವೋ, ಮುಟ್ಟುತ್ತಾ ಇದ್ದೇವೋ, ಈ ಇಂದ್ರಿಯಗಳ ಮೂಲಕ ಅನುಭವಿಸ್ತಾ ಇದ್ದೇವೋ, ಆ ಒಂದು ಅನುಭವ ಅಂತ ಹೇಳ್ತಕ್ಕಂಥದ್ದು ಬಂದಿರುತ್ತೆ. ಅದಕ್ಕೆ ಪೂರ್ಣ ಬಾಹ್ಯ ದಶೆ ಅಂತ ಹೆಸರು. ಅಂತಹ ಬಾಹ್ಯ ದಶೆ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲೆಲ್ಲ ಸರ್ವೇ ಸಾಮಾನ್ಯ. ನಮಗೇನು ಅಂತರ್ದಶೆ ಇಲ್ವೇ ಇಲ್ಲ, ಬಾಹ್ಯ ದಶೆಯಲ್ಲೇ ಇರುವವರು, ಅದೇ ನಮ್ಮ ದಶೆ. ದಶೆ ಅಂತಂದ್ರೆ ಅದೃಷ್ಟ ಅಂತ ಅರ್ಥ. ಈಗ ಈ ಬಾಹ್ಯ ದಶೆ ಅಂತ ಹೇಳ್ತಕ್ಕಂಥದ್ದು ಸಮಾಧಿಸ್ಥ ಪುರುಷನಿಗೆ ಒದಗಿದಾಗ ಅವನು ಏನು ಮಾಡ್ತಾನೆ? ಲಕ್ಷಣ. ಸಮಾಧಿಸ್ಥ ಪುರುಷನ ಲಕ್ಷಣ ಏನು ಅಂತ ಈ ನಮ್ಮ ಅರ್ಜುನ ಕೇಳಿದ್ದ. ಈ ಸಮಾಧಿಸ್ಥ ಪುರುಷನ ಲಕ್ಷಣ ಏನು ಅಂತ ತಿಳಿಯುವುದರ ಮೂಲಕ ಅವನು ಸಮಾಧಿಸ್ಥ ಪುರುಷ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಅನುಕೂಲವಾಗುತ್ತೆ. ಆ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಬಾಹ್ಯ ದಶೆ ಬಂದಾಗ ಅವನು ಯಾವ ರೀತಿಯಲ್ಲಿ ಇರ್ತಾನೆ? ಬಾಕಿ ಉಳಿದವರಂತೆ ಬೀಡಿ ಸೇದ್ಕೊಂಡಿರ್ತಾನೋ, ಅಥವಾ ವ್ಯವಹಾರ ಮಾಡ್ಕೊಂಡಿರ್ತಾನೋ, ಅಥವಾ ಪುತ್ರ ಸಂತತಿಯನ್ನು ಬೆಳೆಸಿಕೊಂಡು ಸೃಷ್ಟಿ ಕಾರ್ಯದಲ್ಲಿ ಮಗ್ನನಾಗಿರ್ತಾನೋ, ಅಥವಾ ಇನ್ನೇನಾಗಿರ್ತಾನೆ ಅಂತ ಕೇಳಿದ್ರೆ ಅವನು ಭಗವನ್ ನಾಮ ಸಂಕೀರ್ತನೆಯಲ್ಲಿ ಮಗ್ನನಾಗಿರ್ತಾನೆ ಅಂತನ್ನುವ ಲಕ್ಷಣ. ಭಗವನ್ ನಾಮ ಸಂಕೀರ್ತನೆ ಬಿಟ್ಟು ಬಾಕಿ ಉಳಿದ ಯಾವಾಗಲೂ ಕೂಡ ಅವನ ಮನಸ್ಸಿಗೆ ರುಚಿಸೋದಿಲ್ಲ. ಅವನ ಮನಸ್ಸು ಶರೀರಸ್ಥವಾಗಿರಬಹುದು, ಪಂಚೇಂದ್ರಿಯಗಳಲ್ಲೂ ಕೂಡ ಹರಿದಾಡ್ತಾ ಇರಬಹುದು. ಆದರೆ ಅವನಿಗೆ ಪ್ರಾಪಂಚಿಕವಾದ ಒಂದೇ ಒಂದು ಮಾತನ್ನು ಅವನ ನಾಲಿಗೆಯಿಂದ ಆಡೋದಿಕ್ಕೆ ಆಗಲಿ, ಕಿವಿಯಿಂದ ಕೇಳೋದಿಕ್ಕೆ ಆಗಲಿ ಇಷ್ಟವಾಗೋದಿಲ್ಲ. ಇದು ಬಹಳ ಮುಖ್ಯವಾದಂಥ ಅಂಶ. ನಾವು ಎಷ್ಟರ ಮಟ್ಟಿಗೆ ಮಾಡೋಕೆ ಸಾಧ್ಯವಾಗಿದೆ? ನಾವು ಎಷ್ಟರ ಮಟ್ಟಿಗೆ ಪ್ರಾಪಂಚಿಕವಾದಂತಹ ಮಾತುಗಳಲ್ಲೇ ಆಶಾಭರಿತರಾಗಿರ್ತೇವೆ ಅಥವಾ ಆನಂದ ಪಡ್ತಾ ಇರ್ತೇವೆ ಅಂತ ಅನ್ನೋದನ್ನು ಗಮನಿಸಿದಾಗ, ಈ ಸಮಾಧಿಸ್ಥ ಪುರುಷ ಲಕ್ಷಣನಿಗೆ ಹೋಲಿಸಿದಾಗ ನಾವು ಯಾವ ಮಟ್ಟದಲ್ಲಿದ್ದೇವೆ ಅಂತ ಗೊತ್ತಾಗ್ತದೆ. ಆದ್ರಿಂದ ನಾವು ಕೂಡ ಭಗವದ್ ನಾಮ ಸಂಕೀರ್ತನೆಯಲ್ಲಿಯೇ ಒಂದಲ್ಲ ಒಂದು ರೀತಿಯಿಂದ ಮಗ್ನವಾಗಿತ್ತು ಅಂತ. ಒಂದೋ ಪಾರಾಯಣ, ಇಲ್ಲಿದ್ರೆ ಜಪ, ಇಲ್ಲಿದ್ರೆ ನಾಮ ಸಂಕೀರ್ತನೆ, ಇಲ್ಲಿದ್ರೆ ಧ್ಯಾನ, ಇಲ್ಲಿದ್ರೆ ಪೂಜೆ, ಇಲ್ಲಿದ್ರೆ ಭಗವತ್ ಕೈಂಕರ್ಯ, ಹೀಗೆ ಒಂದಲ್ಲ ಒಂದು ರೀತಿಯಿಂದ ನಾವು ಭಗವತ್ ವಿಚಾರದಲ್ಲೇ ಮಗ್ನವಾಗಿತ್ತು ಅಂತ ಹೇಳಿದ್ರೆ ನಾವು ಕೂಡ ಹೆಚ್ಚು ಕಡಿಮೆ ಸಮಾಧಿಸ್ಥ ಪುರುಷನ ಲಕ್ಷಣವನ್ನು ಹೊಂದಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಬಹುದು. ಆ ಸಮಾಧಿ ಬರದೇ ಇದ್ರೂ ಕೂಡ ಸಮಾಧಿಸ್ಥ ಪುರುಷನ ಒಂದು ವ್ಯವಹಾರದಲ್ಲಿ ನಾವು ತೊಡಗಿದ್ದೇವೆ ಅಂತ ಸಮಾಧಾನ ಪಟ್ಕೊಳ್ಳಬಹುದು. ಅಂತೂ ಈ ಲಕ್ಷಣವನ್ನು ಹೇಳಿದ್ರಿಂದ ಆ ಸಮಾಧಿಸ್ಥ ಪುರುಷನ ಲಕ್ಷಣದಂತೆ ನಾವು ವರ್ತಿಸುವುದಕ್ಕೆ ಅನುಕೂಲವಾಯಿತು. ಒಂದು ಮಾತಿದೆ ಏನು ಅಂತ ಹೇಳಿದ್ರೆ, ಯಾವುದು ಸಮಾಧಿಸ್ಥ ಪುರುಷನಿಗೆ ಲಕ್ಷಣವೋ ಅದೇ ಸಾಧಕನಿಗೆ ಸಾಧನೆ ಅಂತ. ಆದ್ರಿಂದ ಬಾಹ್ಯದಶೆಯಲ್ಲಿ ಅವನಿಗೆ ಅದು
ಲಕ್ಷಣವಾದರೆ ನಮಗೆ ಅದು ಸಾಧನೆ ಆಗಬಹುದು. ಆ ರೀತಿಯಲ್ಲಿ ನಾವು ಭಗವನ್ ನಾಮ ಸಂಕೀರ್ತನೆಯಲ್ಲಿಯೇ ಮಗ್ನನಾಗಿರಬಹುದು. ಆದ್ರಿಂದ ನಂದು ಕೂಡ ಒಂದು ಸಣ್ಣ ಒಂದು ಭಾವನೆ ಇದೆ. ಏನು ಅಂತ ಹೇಳಿದ್ರೆ, ಈ ಒಂದು ಆಧುನಿಕ ಯುಗದಲ್ಲಿ ಈ ಬೇಕಾದಂತಹ ಭೋಗ ಸಾಮಗ್ರಿಗಳು ನಮ್ಮ ಕಣ್ಣು ಮುಂದೆ ನಲಿದಾಡ್ತಾ ಇರುವಾಗ ಅವುಗಳನ್ನೆಲ್ಲ ಹೋಗಿ ದುಡ್ಡು ಇರತಕ್ಕಂಥವ್ರು ಕೊಂಡ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ, ಆ ದುಡ್ಡು ಇಲ್ದಿರುವವರು ಪಕ್ಕದ ಮನೆಗೆ ಹೋಗಿ ಅಲ್ಲೇ ಹೋಗಿ ಟಿವಿ ನೋಡ್ತಾ ಇದ್ರೆ, ಈ ರೀತಿಯಲ್ಲಿ ಆ ಭೋಗಭರಿತವಾದಂತಹ ಸಾಮಗ್ರಿಗಳೊಡನೆ ನಮ್ಮ ಸಮಯವನ್ನ ಹೇಗೆ ನಾವು ವಿನಿಯೋಗಿಸ್ತಾ ಇದ್ದೀವಿ ಅಂತ ಅನ್ನೋದನ್ನು ಗಮನಿಸಿದ್ರೆ, ನಮ್ಮ ಮನಸ್ಸು ಅಂತ ಹೇಳತಕ್ಕಂಥದ್ದು ಧ್ಯಾನ ಲೀನವಾಗೋದಕ್ಕೆ ಬೇಕಾದಂತ ಎಲ್ಲ ಅರ್ಹತೆಗಳನ್ನ ಕಳೆದುಕೊಂಡು ಬಿಟ್ಟಿರುತ್ತೆ. ಇದೊಂದು ಬಗೆಯ ತೊಂದರೆ ಮಾತ್ರ ಅಲ್ಲ, ನಗರಗಳಲ್ಲಂತೂ ಇವಾಗ ತೊಂದರೆಗಳು ಬಹಳಷ್ಟು. ಅವುಗಳ ಅಂತರಾಯಗಳು ಅಂತ ಅಡೆತಡೆಗಳು ಬಹಳ. ಮೊದಲೇ ಈ ಮನಸ್ಸು ಅಂತ ಹೇಳತಕ್ಕಂಥದ್ದು ಮಂಗ. ಅದರೊಂದಿಗೆ ಇವುಗಳೆಲ್ಲ ಚೇಷ್ಟೆಗಳಿಗೆ ಆ ಚೇಷ್ಟೆಗಳನ್ನು ವೃದ್ಧಿಗೊಳಿಸುವುದಕ್ಕೆ ಎಷ್ಟೆಷ್ಟು ಬೇಕೋ ಅಂಥವುಗಳೆಲ್ಲ ಇವೆ. ಹಾಗಿರುವಾಗ ಅದನ್ನು ಯೋಗ ಮಗ್ನವಾಗಿ ಮಾಡೋದು ಹೇಗೆ? ಯೋಗಿ ಆಗಬೇಕು ಅಂತ ಅನ್ನುವ ಅಪೇಕ್ಷೆ ಉಳ್ಳವನು, ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ಸಾಧಕನಾಗಬೇಕು ಅಂತನೋನು ಕನಿಷ್ಠ ಪಕ್ಷ 2 ಗಂಟೆಗಳ ಕಾಲ ಬೆಳಿಗ್ಗೆ, 2 ಗಂಟೆಗಳ ಕಾಲ ಸಂಜೆ ಧ್ಯಾನ ಮಗ್ನರಾಗಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗಬೇಕು. ಶರೀರ ಅಂತ ಹೇಳ್ತಕ್ಕಂಥದ್ದು ಕಲ್ಲ ಬಂಡೆಯೋಪಾದಿಯಲ್ಲಿ ಕುಳಿತಿರಬೇಕು. ಶ್ರೀರಾಮಕೃಷ್ಣರೇ ಸಾಧನಾ ಕಾಲದಲ್ಲಿ ಆ ದೇವಸ್ಥಾನದ ಗೋಪುರದ ಮೇಲ್ಗಡೆ ಇರತಕ್ಕಂತಹ ವೀರಭದ್ರನ ವಿಗ್ರಹವನ್ನ ತನ್ನ ಮನಸ್ಸಿಗೆ ತೋರಿಸಿ, ಓ ಮನಸ್ಸೇ ನೋಡು, ಆ ವೀರಭದ್ರನ ವಿಗ್ರಹ ಎಷ್ಟು ನಿಶ್ಚಳವಾಗಿ ಸ್ಥಿರವಾಗಿ ಕುಳಿತಿದೆಯೋ ಅದೇ ರೀತಿಯಲ್ಲಿ ನೀನು ಕುಳಿತುಕೋ, ಚೇಷ್ಟೆ ಮಾಡಬೇಡ, ಅಲಗಾಡಬೇಡ ಅಂತ ಆ ರೀತಿಯಲ್ಲಿ ಆಜ್ಞೆ ಮಾಡಿ ಗಂಟೆಗಟ್ಟಲೆ ಧ್ಯಾನ ಮಗ್ನರಾಗ್ತಾ ಇದ್ರು. ಶರೀರ ಅಂತ ಹೇಳ್ತಕ್ಕಂಥ ಪಾತ್ರೆ ಅಲುಗಾಡ್ತಾ ಇತ್ತು ಅಂತ ಹೇಳಿದ್ರೆ, ನೀರು ಅಂತ ಹೇಳ್ತಕ್ಕಂಥ ಮನಸ್ಸು ಅಲುಗಾಡ್ತಾ ಇರುತ್ತೆ. ಆದ್ರಿಂದ ಅಲುಗಾಡ್ತಾ ಇರತಕ್ಕಂತಹ ಮನಸ್ಸು ಬಗೆ ಬಗೆಯ ಕಾರಣಗಳಿಂದಾಗಿ ಅಲುಗಾಡ್ತಾ ಇದ್ರೆ, ಶರೀರದ ಅಲುಗಾಡುವಿಕೆಯಿಂದ ಅದು ಹೆಚ್ಚು ಹೆಚ್ಚಾಗಿ ಅಲುಗಾಡ್ತಾ ಇರುತ್ತೆ. ಆದ್ರಿಂದ ಶರೀರವನ್ನು ಸ್ಥಿರಗೊಳಿಸಿಕೊಂಡು, ಆಮೇಲೆ ಆ ವಾಯುವನ್ನ ಅಂದ್ರೆ ಉಸಿರಾಟವನ್ನು ಕೂಡ ಸ್ಥಿರಗೊಳಿಸಿಕೊಂಡು, ಆಮೇಲೆ ಆ ಮನಸ್ಸನ್ನು ಕೂಡ ಸ್ಥಿರಗೊಳಿಸಿಕೊಂಡು, ಆತ್ಮ ಸಂಸ್ಥಂ ಮನಕೃತ್ವ ನಕಿಂಚಿದಪಿ ಚಿಂತೆಯತ್ ಅಂತ ಹೇಳ್ತಕ್ಕಂತಹ ಸ್ಥಿತಿಯನ್ನು ನಾವು ಹೊಂದಬೇಕು. ಅಂಥದ್ದು ಬೆಳಿಗ್ಗೆ 1-2 ಗಂಟೆಗಳ ಕಾಲ ಅಭ್ಯಾಸ, ಸಂಜೆ 1-2 ಗಂಟೆಗಳ ಕಾಲ ಅಭ್ಯಾಸ ನಡೀಬೇಕು. ಆ ರೀತಿಯಲ್ಲಿ ನಡೆಯಿತು ಅಂತ ಹೇಳಿದ್ರೆ ಕ್ರಮೇಣ ಮನಸ್ಸು ಗಳಿತವಾಗಿ ಅದು ಸಮಾಧಿ ಮಗ್ನವಾಗುವುದಕ್ಕೆ ಬೇಕಾದಂತಹ ಅರ್ಹತೆಯನ್ನು ಪಡೀತದೆ. ಅದು ಬಲಯುತವಾಗಬೇಕಾಗುತ್ತದೆ ಮನಸ್ಸು ಅಂತ ಹೇಳ್ತಕ್ಕಂಥದ್ದು. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಕಠೋಪನಿಷತ್ತು ಘೋಷಿಸಿದ್ದು ಈ ಕಾರಣಕ್ಕಾಗಿಯೇ. ಆ ಆತ್ಮದ ಪ್ರಖರ ಜ್ಯೋತಿಯನ್ನ, ಪ್ರಖರ ವೈಭವವನ್ನ ಅನುಭವಿಸುವ ಸಂದರ್ಭದಲ್ಲಿ ಈ ಮನಸ್ಸು ತತ್ತರಿಸಿ ಹೋಗುವ ಸಂದರ್ಭ ಇರುತ್ತದೆ. ಅದಕ್ಕೋಸ್ಕರವೇ ಅದಕ್ಕೆ ಬೇಕಾದಂಥ ಅರ್ಹತೆಯನ್ನ ನಿರಂತರವಾದ ಸಾಧನೆಯ ಮೂಲಕ ಒದಗಿಸಿಕೊಡಬೇಕಾಗುತ್ತೆ. ಅಂತಹ ಒಂದು ಅರ್ಹತೆಯನ್ನು ಒದಗಿಸಿಕೊಡುವುದಕ್ಕಾಗಿ ಬೆಳಿಗ್ಗೆ 2 ಗಂಟೆಗಳ ಕಾಲ, ಸಂಜೆ 2 ಗಂಟೆಗಳ ಕಾಲ, ಆ ಸೂರ್ಯೋದಯಕ್ಕೆ 1 ಗಂಟೆ ಮೊದಲು, ಸೂರ್ಯೋದಯವಾದ ಮೇಲೆ 1 ಗಂಟೆ, ಈ ರೀತಿಯಲ್ಲಿ ಆ ಸಂಧ್ಯಾ ಕಾಲದಲ್ಲಿ 2 ಗಂಟೆಗಳ ಕಾಲ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ರೆ ಎಷ್ಟೋ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಅದನ್ನೇ ಹೆಚ್ಚಿಸಿಕೊಂಡು 3 ಗಂಟೆಗಳ ಕಾಲ, 4 ಗಂಟೆಗಳ ಕಾಲ, ಸ್ವಾಮಿ ಬ್ರಹ್ಮಾನಂದಜಿಯವರು ಹೇಳ್ತಾರೆ, ಕನಿಷ್ಠ ಪಕ್ಷ 10-12 ಗಂಟೆಗಳ ಕಾಲವಾದರೂ ಕೂಡ ನಿರಂತರವಾಗಿ ಧ್ಯಾನ ಮಾಡೋದಕ್ಕೆ ಸಾಧ್ಯವಿದ್ದರೆ ಮಾತ್ರ ಸಂಸಾರಾದಿಗಳನ್ನೆಲ್ಲ ತ್ಯಜಿಸಿ, ಕರ್ಮಾದಿಗಳನ್ನೆಲ್ಲ ತ್ಯಜಿಸಿ ಕುಟೀರವಾಸಿಯಾಗಿ, ಕುಟೀಚಕನಾಗಿ ಒಂದು ಕಡೆ ಇರಬಹುದು. ಅಲ್ಲಿಯವರೆಗೆ ಅವನು ಆ ರೀತಿಯಲ್ಲಿ ಮಾಡುವಂತಿಲ್ಲ. ಅದರ ಬದಲಿಗೆ ಅವನು ನಿಷ್ಕಾಮ ಕರ್ಮದಲ್ಲಿ ತನ್ನ ಮನಸ್ಸನ್ನು ತೊಡಗಿಸಿ ಅದನ್ನು ಪರಿಶುದ್ಧಿಗೊಳಿಸುವ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ 10-12-14 ಗಂಟೆಗಳ ಕಾಲ ನಿರಂತರವಾಗಿ ಆ ಧ್ಯಾನಾಭ್ಯಾಸವನ್ನು ಮಾಡಿ ಮನಸ್ಸಿಗೆ ಹೆಚ್ಚಿನ ಶಕ್ತಿಯನ್ನು ತಂದುಕೊಟ್ಟು ನಿರ್ವಿಕಲ್ಪ ಸಮಾಧಿಗೆ ಅದನ್ನು ಅರ್ಹವನ್ನಾಗಿ ಮಾಡಬೇಕಾಗುತ್ತದೆ. ಇದೆಲ್ಲ ನಮ್ಮ ಇಂದಿನ ಈ ಒಂದು ವೈಜ್ಞಾನಿಕ ಪರಿಸರದಲ್ಲಿ, ಗಲಾಟೆಯ ಪರಿಸರದಲ್ಲಿ, ಗೊಂದಲಮಯ ಪರಿಸರದಲ್ಲಿ ಹೇಗೆ ಸಾಧ್ಯ ಆಗುತ್ತೆ? ಹಲವಾರು ಚಿಂತೆ ತಾಪತ್ರಯಗಳಿಂದ ಕೂಡಿರತಕ್ಕಂತಹ ಗೃಹಸ್ಥಾದಿಗಳು ಈ ಮನಸ್ಸನ್ನ ಒಂದು ಕಡೆ ನಿಲ್ಲಿಸುವುದಿರಲಿ, ಈ ಶರೀರವನ್ನೇ ಒಂದು ಕಡೆ ಸುಮ್ಮನೆ ನಿಂದಿರಿಸೋದಕ್ಕೆ ಎಷ್ಟು ಕಷ್ಟವಾಗಿರುತ್ತೆ. ಅದನಿಗೆ ಏನು ಉಪಾಯ ಅಂತ ಹೇಳಿದ್ರೆ ನಾಮ ಸಂಕೀರ್ತನೆ. ಬೆಳಿಗ್ಗೆ 2 ಗಂಟೆಗಳ ಕಾಲ ಕರತಾಳ, ಹಾರ್ಮೋನಿಯಂ, ತಬ್ಲಾ, ಹಾಡುಗಾರರು ಸುತ್ತ ಅಕ್ಕಪಕ್ಕದ ಮನೆಯವರೆಲ್ಲರೂ ಸೇರಿ ಒಬ್ಬ ದೇವತೆಯ ಎಲ್ಲ ನಾಮಗಳನ್ನ
ಎಲ್ಲ ಹಾಡುಗಳನ್ನ ಸಂಗ್ರಹಿಸಿ ಇಟ್ಕೊಂಡು ಅವುಗಳನ್ನ ಕ್ರಮಾಗತವಾಗಿ, ಶಿಸ್ತುಬದ್ಧವಾಗಿ, ತಾಳಬದ್ಧವಾಗಿ, ಲಯಬದ್ಧವಾಗಿ ಕಲಿತುಕೊಂಡು ಆಮೇಲೆ ಅದರಲ್ಲಿರ್ತಕ್ಕಂಥ ಸಾಹಿತ್ಯ ಅದರ ಕಡೆಗೆ ಮನಸ್ಸನ್ನು ಹರಿಸ್ತಾ ಆ ಮೂಲಕ ಭಾವವನ್ನು ಜಾಗೃತಗೊಳಿಸಿಕೊಳ್ತಾ 2 ಗಂಟೆಗಳ ಕಾಲ ಹಾಡ್ತಾ ಇತ್ತು ಅಂತ ಹೇಳಿದ್ರೆ ಆ ತಾಳದ ನಿನಾದಕ್ಕೆ, ಆ ತಾಳದ ಲಯಕ್ಕೆ, ತಬಲಾಗಳ ಲಯಕ್ಕೆ, ಹಾರ್ಮೋನಿಯಂ ನಾದಕ್ಕೆ ಮತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಹೃತ್ಪೂರ್ವಕವಾಗಿ ಭಾವದಿಂದ ಹಾಡುವ ಸಂದರ್ಭದಲ್ಲಿ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಅದು ಲಯವಾಗಿ ಬಿಡುತ್ತೆ. ಈ ಬಗೆಯ ಸಾಧನೆ ಮಾಡುವುದಕ್ಕೆ ಈ ಕಲಿಯುಗ ಅತ್ಯಂತ ಶ್ರೇಷ್ಠವಾದದ್ದು. ಯಾತಕ್ಕೆ ಅಂತ ಹೇಳಿದ್ರೆ ಶಾಂತವಾಗಿ ಗುಹೆಗಳಲ್ಲಿ ಕುಳಿತುಕೊಂಡು ಏಕಾಂತದಲ್ಲಿ ಆ ನಿರ್ಜನ ನೀರವ ಪ್ರದೇಶದಲ್ಲಿ ಆ ಋಷಿಮುನಿಗಳು ಯಾವ ರೀತಿಯಲ್ಲಿ ಧ್ಯಾನ ಮಾಡಿದ್ರೋ ಆ ಬಗೆಯ ಧ್ಯಾನವನ್ನು ನಾವು ಭಾವಿಸಿಯೂ ಕಲ್ಪಿಸಿಯೂ ನೋಡೋದಕ್ಕೆ ಸಾಧ್ಯವಿಲ್ಲ. ಸದ್ದು ಅಂತ ಹೇಳ್ತಕ್ಕಂಥದ್ದು ಕಿವಿಯ ಮೇಲೆ ಬಗೆ ಬಗೆಯಾಗಿ ಸದ್ದುಗಳು ಬೀಳ್ತಾ ಇದ್ರೆ ಮನಸ್ಸು ಚಂಚಲವಾಗಿ ಬಿಡುತ್ತೆ. ಅಕ್ಕಪಕ್ಕದ ಮನೆಯ ಬಗೆ ಬಗೆಯ ಒಗ್ಗರಣೆಯ ವಾಸನೆಗಳು ಅಂತ ಹೇಳ್ತಕ್ಕಂಥವುಗಳು ಮೂಗಿನೊಳಗೆ ಬಂದಾಗ ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು 10 ಕಡೆ ಒಂದಷ್ಟು ಹೋಗಿಬಿಟ್ಟು ಬರ್ತದೆ ಅಲ್ಲಿಗೆ. ಎಂಥದ್ದಿರಬಹುದು, ಏನ್ ತಯಾರಿಸಿರಬಹುದು ಅಂತ ಹೇಳಿ, ಯಾವ ಬಗೆಯ ವಾಸನೆ ಇರಬಹುದು ಇದು ಅಂತ. ಈ ರೀತಿಯಲ್ಲಿ ನಮ್ಮ ಮನಸ್ಸು ಮೊದಲೇ ಚಂಚಲವಾಗಿರ್ತಕ್ಕಂಥದ್ದು ಇನ್ನಷ್ಟು ಚಂಚಲವಾಗುವುದಕ್ಕೆ ಸಾಧ್ಯ ಇರುವ ಸಂದರ್ಭದಲ್ಲಿ ನಾವು ಮನಸ್ಸನ್ನು ಸ್ಥಿರಗೊಳಿಸಿಕೊಂಡು ಲಯಗೊಳಿಸಿಕೊಂಡು ಭಗವದ್ ಭಾವದಲ್ಲಿ ಲಯಗೊಳಿಸಿಕೊಂಡು ಆನಂದವನ್ನು ಗಳಿಸುವುದು ಯಾವಾಗ? ಆದ್ರಿಂದ ಎಲ್ಲ ಋಷಿಮುನಿಗಳು ಕೂಡ, ಎಲ್ಲ ಭಕ್ತ ಶ್ರೇಷ್ಠರು ಕೂಡ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಯೇ ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಚೈತನ್ಯ ದೇವ ಅಂತ ಹೇಳ್ತಕ್ಕಂಥವನು ಬಾಹ್ಯ ದಶೆಯಲ್ಲಿ ಬಂದಾಗ ತಾನೇ ತಾನಾಗಿ ಆ ಭಗವನ್ ನಾಮ ಸಂಕೀರ್ತನೆಯಲ್ಲಿ ತಲೆಯನ್ನಾಗಿರ್ತಾ ಇದ್ದಂತೆ. ಶ್ರೀರಾಮಕೃಷ್ಣ ಆ ಬಾವುಲ್ ಅಂತ ಹೇಳಿದ್ರೆ ಕೀರ್ತನಕಾರನ ರೀತಿಯಲ್ಲಿ ಅವತರಿಸ್ತಾ ಇದ್ದಾರೆ. ಅತ್ಯಂತ ಸರಳವಾದಂತಹ ಒಂದು ಜೀವನವನ್ನು ನಡೆಸ್ತಾ, ಆದರೆ ನಿರಂತರವಾಗಿ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಅವರು ಊರಿಂದ ಊರಿಗೆ ಓಡಾಡ್ತಾ ಇರ್ತಾರಂತೆ. ಅದಕ್ಕೆ ಇನ್ನೂ ಸುಮಾರು 100 ವರ್ಷ ಆಗ್ಬಿಡುತ್ತೆ. ಅಷ್ಟುವರೆಗೆ ನಾವೆಲ್ಲ ಇರೋದು ಸಾಧ್ಯ ಆಗುತ್ತೋ ಇಲ್ಲಿ, ಆದ್ರೂ ಚಿಂತೆ ಇಲ್ಲ, ಇನ್ನೊಂದ್ಸತಿ ಬರಬಹುದು. ಅಷ್ಟೊತ್ತಿಗೆ ಸರಿಯಾಗಿ ಅದು ಹೊಂದಾಣಿಕೆ ಆಗಬಹುದು, ಯಾರಿಗೊತ್ತು. ಆ ಹೊತ್ತಿಗೆ ನಾವು ಇರಬೇಕು ಜೊತೆನಲ್ಲಿ ಅಂತ ಹೇಳ್ತಕ್ಕಂತಹ ಒಂದು ದೃಢ ಸಂಕಲ್ಪ ಮಾಡಿದ್ರೆ ಅದು ಕೂಡ ಆದ್ರೂ ಆಗಬಹುದು, ಯಾರಿಗೊತ್ತು. ಅಂತೂ ಶ್ರೀರಾಮಕೃಷ್ಣರು ಅದನ್ನು ಹೇಳಿದ್ದಾರೆ. ಭಗವನ್ ನಾಮ ಸಂಕೀರ್ತನೆಯ ಮೂಲಕ ನಾನು ಆ ಸಂದರ್ಭದಲ್ಲಿ ಬಹಳ ಜನರನ್ನ, ನಾನು ಅಂತ ಅವರು ಶಬ್ದ ಹೇಳೋದಿಲ್ಲ, ಆ ಸಂದರ್ಭದಲ್ಲಿ ಬಹಳ ಜನ ಈತ ಕಡೆಗೆ ಓಗೊಡ್ತಾರೆ, ಈತ ಕಡೆಗೆ ಈ ಒಂದು ಪ್ರವಾಹದಲ್ಲಿಗೆ ಬರ್ತಾರೆ. ಆಗ ಬಂದವರೆಲ್ಲರೂ ಕೂಡ ಈ ಸಂಸಾರದ ಜಂಜಾಟದಿಂದ ಪಾರಾಗ್ತಾರೆ. ಆಮೇಲೆ ಬರ್ತಕ್ಕಂಥವ್ರು ಬಹಳ ವರ್ಷ, ಬಹಳ ಜನ್ಮ ಕಾಯಬೇಕಾಗತ್ತೆ ಅಂತನೋ ಮಾತನ್ನು ಕೂಡ ಒಂದು ಹೇಳಿದ್ದಾರೆ. ಅಂತೂ ಆ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂಥದ್ದನ್ನು ಶ್ರೀರಾಮಕೃಷ್ಣರು ಎಷ್ಟು ಹೇಳಿದ್ದಾರೆ. ಮತ್ತು ಈ ಅವತಾರದಲ್ಲೂ ಕೂಡ ಆ ದಕ್ಷಿಣೇಶ್ವರದಲ್ಲಿ ಎಷ್ಟೊಂದು ನಾಮ ಸಂಕೀರ್ತನೆಗಳೆಲ್ಲ ನಡೆದಿವೆ, ಕುಣಿದಾಡಿದ್ದಾರೆ, ನರ್ತನ ಮಾಡಿದ್ದಾರೆ ಅಂತ ಅನ್ನೋದನ್ನೆಲ್ಲ ನಾವು ಇದೇ ವಚನವೇದದಲ್ಲಿ ಬಹಳಷ್ಟು ನೋಡಿದ್ದೇವೆ. ಶ್ರೀರಾಮಕೃಷ್ಣರು ಆ ಚೈತನ್ಯ ದೇವನ ಬಾಹ್ಯ ದಶೆಯ ಕುರಿತಾಗಿ ಈ ರೀತಿಯಲ್ಲಿ ಹೇಳಿದ್ರು. ಬಳಿಕ ಹೇಳ್ತಾರೆ, ಅವನು ಅರ್ಧ ಬಾಹ್ಯ ದಶೆಯಲ್ಲಿ ಇದ್ದಾಗ ಭಕ್ತರೊಡನೆ ನರ್ತಿಸುತ್ತಿದ್ದ ಅಂತ. ಆಗ ಕೇವಲ ಭಗವನ್ ನಾಮ ಸಂಕೀರ್ತನೆ ಮಾತ್ರ ಅಲ್ಲ, ಆ ಭಕ್ತರೊಡನೆ ಅವನು ನರ್ತಿಸ್ತಾ ಇದ್ದ ಅಂತ. ನರ್ತಿಸುವುದು ಅಂತ ಹೇಳಿದ್ರೆ ಆನಂದ ಅತಿರೇಕದ ಒಂದು ಸಂಕೇತ ಅದು. ಪುಟ್ಟ ಪುಟ್ಟ ಮಕ್ಕಳಿಗೆ ನೀವೇನಾದ್ರೂ ಚಾಕ್ಲೇಟ್ ಕೊಟ್ಟು ನೋಡಿ, ಕೈ ತುಂಬ ಚಾಕ್ಲೇಟ್ ಕೊಟ್ಟು ನೋಡಿ, ಅವುಗಳನ್ನ ಹಿಡ್ಕೊಂಡು ಕುಣಿದಾಡೋಕೆ ಶುರು ಮಾಡುತ್ತವೆ. ಅವುಗಳಿಗೇನಾದ್ರೂ ಸಂತೋಷ ಆಯಿತು ಅಂತ ಹೇಳಿದ್ರೆ ಅವು ನೆಗೆದಾಡೋಕೆ ಶುರು ಮಾಡಿಬಿಡುತ್ತವೆ. ಈ ಎಲ್ಲ ಕುಣಿತಗಳು ಕೂಡ ನಮ್ಮ ಆನಂದದ ಅತಿರೇಕದ ಒಂದು ಸಂಕೇತ. ಇಲ್ಲಿ ಅರ್ಧ ಬಾಹ್ಯ ದಶೆ ಅಂತ ಹೇಳಿದಾಗ ಆ ಕಾರಣ ಶರೀರದಲ್ಲೂ ಕೂಡ ಅವನ ಮನಸ್ಸಿರ್ತಿತ್ತು, ಈ ಬಾಹ್ಯ ಶರೀರದಲ್ಲೂ ಕೂಡ ಅವನ ಮನಸ್ಸಿರ್ತಿತ್ತು ಅಂತ ಅರ್ಥ. ಅಂದ್ರೆ ಆ ಪರಮಾತ್ಮನ ಆನಂದ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಏನಿದೆಯೋ ಅದರಲ್ಲಿ ಅವನು ಬಹಳ ಮಟ್ಟಿಗೆ ಮಗ್ನನಾಗಿರ್ತಿದ್ದ. ಆ ಆನಂದವನ್ನು ಹೊರಗಡೆಯೂ ಕೂಡ ಪಸರಿಸ್ತಾ ಇದ್ದ. ಆದ್ರಿಂದ ಆ ಆನಂದ ಅತಿರೇಕದಿಂದ ಅವನು ಭಕ್ತರೊಡನೆ ನರ್ತಿಸ್ತಾ ಇದ್ದ ಅಂತ. ಬಳಿಕ ಹೇಳ್ತಾರೆ, ಅಂತರ್ದಶೆಯಲ್ಲಿ ಅವನು ಸಮಾಧಿಸ್ಥನಾಗ್ತಾ ಇದ್ದ ಅಂತ. ಆಗ ಅವನು ನಿಶ್ಚೇಷ್ಟಿತನಾಗ್ತಾ ಇದ್ದ ಅಂತ. ಆ ಹೊತ್ತಿಗೆ ಅಂದ್ರೆ ಈ ವರ್ಣನೆಯೆಲ್ಲ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಾಸ್ಟರ್ ಮಾಷೆಯ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ ಅಂತ ಅವನೇ ಬರೆದಿಟ್ಕೊಂಡಿದ್ದಾನೆ. ಏನು ಅಂತ ಹೇಳ್ತಾನೆ, ಪರಮಹಂಸರು ತಮ್ಮ ಅವಸ್ಥೆಗಳ ಸಂಬಂಧವಾಗಿ ಈ ರೀತಿಯಾಗಿ ಸೂಚಿಸ್ತಾ ಇದ್ದಾರೇನೋ, ಇವರಿಗೂ ಚೈತನ್ಯ ದೇವನಿಗೂ ಅದೆಷ್ಟು ಸಾಮ್ಯವಿದೆ ಅಂದ್ರೆ ಶ್ರೀರಾಮಕೃಷ್ಣರು ಆ ವೇಳೆಗಾಗಲೇ
ಈ 3 ದಶೆಗಳಲ್ಲೂ ಕೂಡ ಏನೇನು ಮಾಡಿದ್ದಾರೆ ಅಂತನ್ನೋದನ್ನು ಕಂಡು ಆ ಹೋಲಿಕೆ ಎಷ್ಟು ಸಹಜವಾಗಿ ಒಪ್ಪಿಕೊಳ್ತದೆ ಅವರಿಬ್ಬರಿಗೂ ಅಂತ ಅನ್ನೋದನ್ನ ಸೂಚಿಸ್ತಾ ಇದ್ದಾನೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಚೈತನ್ಯ ದೇವ ಭಕ್ತಿಯ ಅವತಾರ. ಭಗವಂತನನ್ನ ಯಾವ ರೀತಿಯಾಗಿ ಪ್ರೀತಿಸಬೇಕು ಎಂಬುದನ್ನ ತೋರಿಸುವುದಕ್ಕೋಸ್ಕರವೇ ಆತ ಅವತರಿಸಿದ್ದು. ಭಗವಂತನಲ್ಲಿ ಭಕ್ತಿ ಉಂಟಾಗಿ ಬಿಟ್ಟಿತು ಅಂದ್ರೆ ಎಲ್ಲವೂ ದೊರೆತ ಹಾಗೆಯೇ, ಹಠಯೋಗದ ಅವಶ್ಯಕತೆ ಸ್ವಲ್ಪವೂ ಇರದು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇದೊಂದು ಬಹಳ ಬಹಳ ಮುಖ್ಯವಾದಂತ ವಿಚಾರ. ಭಕ್ತಿ ಅಂತ ಹೇಳಿದ್ರೆ ಏನು ಅಂತ ನಾವು ಸ್ವಲ್ಪ ತಿಳಿದುಕೊಳ್ಬೇಕಾಗತ್ತೆ. ಕೇವಲ ಶರೀರದಿಂದ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಸಾಷ್ಟಾಂಗ ಪ್ರಣಾಮ ಮಾಡ್ತಕ್ಕಂಥದ್ದು ಭಕ್ತಿಯೇ? ಅಥವಾ ಹಣ್ಣು ಕಾಯಿ ಮಾಡ್ತಕ್ಕಂಥದ್ದು ಭಕ್ತಿಯೇ? ದೇವಸ್ಥಾನಕ್ಕೆ ಬಂದು ಹೋಗತಕ್ಕಂಥದ್ದು ಭಕ್ತಿಯೇ? ಅಲ್ಲ. ಅವೆಲ್ಲ ಭಕ್ತಿಯ ಒಂದೊಂದು ಪುಟ್ಟ ಪುಟ್ಟ ಅಂಗ. ಅದೊಂದು ದೊಡ್ಡ ಅಂಗ ಕೂಡ ಅಲ್ಲ, ಅದೆಲ್ಲ ಬಹಳ ಪುಟ್ಟ ಪುಟ್ಟ ಅಂಗ. ಮಹತ್ತರವಾದಂತಹದ್ದು ಯಾವುದು ಅಂತ ಹೇಳಿದ್ರೆ, ಭಕ್ತಿಗೆ ಸಂಬಂಧಪಟ್ಟದ್ದು ಯಾವುದು ಅಂತ ಹೇಳಿದ್ರೆ ಪ್ರೀತಿಸುವಂತಹದ್ದು. ನಾವು ಇವತ್ತು ನಮ್ಮ ಕುಟುಂಬಗಳಲ್ಲಿ ಪರಸ್ಪರರನ್ನು ಪ್ರೀತಿಸುವಂತಹ ಒಂದು ಶಕ್ತಿಯನ್ನ ಕಳೆದುಕೊಂಡಿದ್ದೇವೆ. ನಮ್ಮ ಆತ್ಮೀಯರನ್ನೇ ಪ್ರಾಮಾಣಿಕ ಭಾವದಿಂದ ಪ್ರೀತಿಸುವಂತಹ ಒಂದು ತಂತ್ರವನ್ನ ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಮನಸ್ಸು ಹೃದಯ ಶೂನ್ಯವಾಗಿದೆ, ಬತ್ತಿದ ಕೆರೆಯಂತಿದೆ. ಹೃದಯವೇನೋ ಇದೆ, ಆದ್ರೆ ಅಲ್ಲಿ ಭಾವ ಇಲ್ಲ. ಆ ಭಾವವನ್ನು ನಾವು ತುಂಬಿಕೊಳ್ಬೇಕಾಗಿದೆ. ಅದನ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು? ಭಗವಂತನಿಗೆ ಶಾರೀರಿಕವಾಗಿಯೂ ಆದರೂ ನಮಸ್ಕಾರ ಮಾಡಬೇಕು, ಕೇವಲ ವಾಚಿಕವಾಗಿ ಆದರೂ ಕೂಡ ಸಹಸ್ರನಾಮಾದಿಗಳು ಅಥವಾ ಜಪ ಇತ್ಯಾದಿ, ನಾಮ ಸಂಕೀರ್ತನೆ ಇತ್ಯಾದಿ ಇವುಗಳ ಮೂಲಕ ಮನಸ್ಸಿನ ಒಳಗಡೆ ನಾವು ಭಾವವನ್ನು ಜಾಗೃತಗೊಳಿಸುವಂತಹ ಪ್ರಯತ್ನ ಮಾಡಬೇಕಾಗುತ್ತೆ. ಅದು ಮೊದಲು ಶಾರೀರಿಕವಾಗಿಯೇ ಪ್ರಾರಂಭಿಸಬೇಕು, ಯಾಂತ್ರಿಕವಾಗಿಯೇ ಪ್ರಾರಂಭಿಸಬೇಕು, ಆಮೇಲೆ ಅದು ಭಾವಪೂರ್ವಕವಾಗಿ ಆಗುತ್ತೆ. ಈ ಒಂದು ಭಕ್ತಿ, ಭಾವಪೂರ್ಣವಾದಂತಹ ಭಕ್ತಿ, ಇದನ್ನು ನಾವು ಕಲಿತುಕೊಳ್ಬೇಕಾಗ್ತದೆ ಅವತಾರ ಪುರುಷರ ಆದರ್ಶದಿಂದ. ಅವತಾರ ಪುರುಷರು ಇಲ್ಲಿಗೆ ಇಳಿದು ಬಂದು ಆ ಬಗೆಯ ಪ್ರೀತಿ ಅಂದ್ರೆ ಏನು? ಭಗವಂತನೇ ನನ್ನ ಉಸಿರು, ಆ ಉಸಿರು ಹೋಯ್ತು ಅಂತ ಹೇಳಿದ್ರೆ ನಾನು ಸತ್ತೋಗೋದೇ ನಿಜ ಅಂತನ್ನುವಷ್ಟರ ಮಟ್ಟಿನ ಆ ಪ್ರೀತಿಯ ಉತ್ಕಟತೆ, ಅದನ್ನು ನಾವು ಬೆಳೆಸಿಕೊಳ್ಬೇಕು ಅಂತನ್ನೋದು ತೋರಿಸೋದಕ್ಕೋಸ್ಕರವೇ ಆ ಶ್ರೀ ಚೈತನ್ಯ ಮಹಾದೇವ ಮಹಾಪ್ರಭು ಬಂದನಂತೆ. ಹಾಗೆ ಇಲ್ಲಿ ಶ್ರೀರಾಮಕೃಷ್ಣರು ಕೂಡ ಭಗವಂತನಲ್ಲಿ ಪ್ರೀತಿ ಉಂಟಾಗಿಬಿಟ್ಟಿತು ಅಂದ್ರೆ ಎಲ್ಲವೂ ದೊರೆತ ಹಾಗೆಯೇ. ಅಂದ್ರೆ ಎಲ್ಲವೂ ದೊರೆತ ಹಾಗೆ ಅಂದ್ರೆ ಏನರ್ಥ? ಭಗವಂತನೇ ದೊರೆತ ಹಾಗೆ ಅಂತ ಅರ್ಥ. ಯಾವುದನ್ನ ಪಡೆಯುವುದರಿಂದ ಎಲ್ಲವನ್ನೂ ಪಡೆದಂತಾಗುತ್ತದೋ, ಯಾವುದನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತಾಗುತ್ತದೋ ಅಂತಹದ್ದನ್ನು ತಿಳಿಸಿಕೊಡು ಓ ಗುರುವೇ ಅಂತ ಉಪನಿಷತ್ತಿನ ಕಾಲದ ಋಷಿಗಳನ್ನ ಗುರುಗಳನ್ನ ಅಂದಿನ ಕಾಲದ ಶಿಷ್ಯರು ಕೇಳಿಕೊಂಡಂತಹದ್ದು ಉಪನಿಷತ್ತಲ್ಲಿ ಬರುತ್ತದೆ. ಆ ಒಬ್ಬ ಪರಮಾತ್ಮನನ್ನು ಅರಿತಾಗ ನಾವು ಎಲ್ಲವನ್ನೂ ಅರಿತುಕೊಂಡ ಹಾಗೆ, ಆ ಒಬ್ಬ ಪರಮಾತ್ಮನನ್ನು ಪಡೆದುಕೊಂಡಾಗ ನಾವು ಎಲ್ಲವನ್ನೂ ಪಡೆದುಕೊಂಡ ಹಾಗೆ, ಇಡೀ ವಿಶ್ವವನ್ನೇ ಪಡೆದುಕೊಂಡ ಹಾಗೆ. ಇನ್ನೇನು ಪಡೆದುಕೊಳ್ಬೇಕು ಅಂತ ಅನ್ನೋ ಯೋಚನೆನೇ ಬರುವುದಿಲ್ಲ ಅಲ್ಲಿ. ಇನ್ನೇನು ತಿಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಯೋಚನೆಯೇ ಬರುವುದಿಲ್ಲ ಅಲ್ಲಿ. ನಿತ್ಯ ತೃಪ್ತ ನಿರಾಶ್ರಯನಾಗಿ ಬಿಡ್ತಾನವನು. ನಿತ್ಯ ತೃಪ್ತಿ ಅಂತ ಹೇಳ್ತಕ್ಕಂಥದ್ದು ಬರುತ್ತದೆ. ಇನ್ನೊಂದು ಯಾವುದೋ ಒಂದು ಆಶ್ರಯ ಬೇಕು ಅಂತ ಹೇಳ್ತಕ್ಕಂಥ ಬುದ್ಧಿ ಬರದೇನೆ ತನ್ನಲ್ಲೇ ತಾನು ಆಶ್ರಯವನ್ನು ಪಡೆದು ಆತ್ಮರತಿ ಆತ್ಮಕ್ರೀಡನಾಗ್ತಾನೆ. ಅಂಥ ಒಂದು ಅದ್ಭುತವಾದಂತಹ ಪ್ರಾಪ್ತಿ ನಮ್ಗೆ ದೊರೆಯುತ್ತೆ ಅಂತ. ಇಂತಹ ಒಂದು ಭಗವದ್ ಭಕ್ತಿ ಉಂಟಾಯಿತು ಅಂದ್ರೆ ಮಾತ್ರ ಎಲ್ಲವೂ ದೊರೆತ ಹಾಗೆಯೇ. ಹಠಯೋಗದ ಅವಶ್ಯಕತೆ ಸ್ವಲ್ಪವೂ ಇರದು ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಹಠಯೋಗ ಅಂತಂದ್ರೆ ಹಠದ ಮೂಲಕ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಯೋಗ ಅಂತನ್ನೋದನ್ನ, ಅದು ಏನಂತನ್ನೋದನ್ನ ಒಬ್ಬ ಭಕ್ತ ಕೇಳ್ತಾನವನು, ಮಹಾಶಯರೇ ಹಠಯೋಗ ಅಂದ್ರೆ ಯಾವ್ದದು ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹಠಯೋಗದಲ್ಲಿ ಶರೀರದ ಮೇಲೆ ಹೆಚ್ಚಾಗಿ ಮನಸ್ಸಿಡಬೇಕಾಗುತ್ತದೆ. ಹಠಯೋಗಿ ತನ್ನ ಗುದದ್ವಾರಕ್ಕೆ ಬಿದಿರ ಕೊಳವೆಯನ್ನ ಸಿಕ್ಕಿಸಿಕೊಂಡು ಅದರ ಮೂಲಕ ನೀರೆಳೆದು ತನ್ನ ಕರುಳನ್ನು ತೊಳೆದುಕೊಳ್ಳುತ್ತಾನೆ ಇತ್ಯಾದಿ ಜೀವ ಸಿದ್ಧಿಯನ್ನು ಅಭ್ಯಾಸ ಮಾಡುತ್ತಾನೆ. ನಿರ್ದಿಷ್ಟ ಆಸನದಲ್ಲಿ ಕುಳಿತು ದೇಹವನ್ನು ನೆಲದಿಂದ ಮೇಲಕ್ಕೆ ಗಾಳಿಯಲ್ಲಿ ತೇಲಾಡುವಂತೆ ಮಾಡುತ್ತಾನೆ. ಇವೆಲ್ಲ ಪ್ರಾಣವಾಯುವಿನ ಕ್ರಿಯೆ. ಒಬ್ಬ ತನ್ನ ಇಂದ್ರಜಾಲವನ್ನು ತೋರಿಸುತ್ತಾ ಇದ್ದ ಹಾಗೆ ಅವನ ನಾಲಿಗೆ ತಿರುಗಿಕೊಂಡು ಗಂಟಲಿಗೆ ಹೋಗಿ ಸಿಕ್ಕಿಕೊಂಡಿತು. ಒಡನೆ ಆತನ ಶರೀರ ಸ್ಥಿರವಾಗಿ ಬಿಟ್ಟಿತು. ಜನ ಭಾವಿಸಿದರು ಆತ ಸತ್ತು ಹೋದ ಎಂದು. ಬಳಿಕ ಅವರು
ಆತನನ್ನು ಮಣ್ಣಿನಲ್ಲಿ ಹೂಳಿಟ್ಟರು. ಅನೇಕ ವರ್ಷಗಳವರೆಗೆ ಆತ ಆ ಅವಸ್ಥೆಯಲ್ಲೇ ಇದ್ದ. ಬಹಳ ವರ್ಷಗಳಾದ ನಂತರ ಆತನ ಗೋರಿ ಏನೋ ಕಾರಣದಿಂದ ಬಾಯಿ ತೆರೆಯಿತು. ಇದ್ದಕ್ಕಿದ್ದ ಹಾಗೆ ಆ ಮನುಷ್ಯನಿಗೆ ಪ್ರಜ್ಞೆ ಬಂತು. ಆತ ಒಡನೆಯೇ ಕೂಗಲಾರಂಭಿಸಿದ, ಮಾಯವೇ ಬಾ, ಮಾಟವೇ ಬಾ ಅಂತ. ಇವೆಲ್ಲ ಪ್ರಾಣವಾಯುವಿನ ಕ್ರಿಯೆಗಳು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಹಠಯೋಗದ ವರ್ಣನೆ ಮಾಡ್ತಾ ಇದ್ದಾರೆ. ಹಠಯೋಗ ಅಂತ ಹೇಳ್ತಕ್ಕಂಥದ್ದು ಈ ಶರೀರಕ್ಕೆ ಸಂಬಂಧಪಟ್ಟಂತಹದ್ದು, ಶರೀರವನ್ನು ಬಲಿಷ್ಠಗೊಳಿಸಿಕೊಳ್ಳುವಂತಹದ್ದು. ಬಗೆ ಬಗೆಯ ಯೋಗಾಸನಗಳು, ಬಗೆ ಬಗೆಯ ಕ್ರಿಯೆಗಳು, ಇವುಗಳ ಮೂಲಕ ಶರೀರದ ಆರೋಗ್ಯವನ್ನು ಹೆಚ್ಚಿಸಿಕೊಂಡು ಅದನ್ನ ಸಾವಿರಾರು ವರ್ಷಗಳವರೆಗೆ ಇರುವಂತೆ ಮಾಡಿಕೊಳ್ಳುವಂತಹದ್ದು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ದೀರ್ಘಕಾಲದ ಸಾಧನೆಯ ಮೂಲಕ, ಧ್ಯಾನದ ಮೂಲಕ ನಿರ್ವಿಕಲ್ಪ ಸಮಾಧಿಯನ್ನು ಮಾಡ್ಕೊಳ್ಬೇಕಾಗ್ತದೆ, ಬಹಳ ಸಮಯ ಬೇಕಾಗುತ್ತೆ. ಆದ್ರಿಂದ ಈ ಶರೀರ ಬಹಳ ಬೇಗ ಬಿದ್ದು ಹೋಗ್ಬಿಟ್ಟು ಏನ್ ಮಾಡೋದು ಅಂತನ್ನುವ ಭಯದಿಂದ ಈ ಶರೀರವನ್ನು ಸ್ಥಿರಗೊಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನವನು. ಆದ್ರೆ ಈ ಶರೀರ ಎಷ್ಟು ಸ್ಥಿರವೇ ಆಗಿದ್ರೂ ಕೂಡ ಒಂದಾನೊಂದು ದಿನ ಹೋಗಲೇಬೇಕಾದದ್ದು. 1000 ವರ್ಷ ಇದ್ರೂ ಕೂಡ 1001 ವರ್ಷ ಇದು ಮಣ್ಣು ಪಾಲಾಗಲೇಬೇಕಾಗುತ್ತೆ ಅಂತನ್ನೋದು ಒಂದು ಇದು ದೌರ್ಬಲ್ಯದ ವಿಚಾರ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಶರೀರ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಹುಟ್ಟಿಕೊಳ್ಳುತ್ತೆ. ಅಂದ್ರೆ ಏನು, ಮನಸ್ಸು ಆತ್ಮದಲ್ಲಿ ಹೋಗೋದರ ಬದಲು ಈ ಶರೀರದಲ್ಲಿಯೇ ನಿಂತಿರುತ್ತೆ. ಇನ್ನೊಂದು ಅಪಾಯಕರವಾದಂತಹ ಸ್ಥಿತಿ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅಷ್ಟಸಿದ್ಧಿಗಳ ಚಪಲ. ಅಷ್ಟಸಿದ್ಧಿ ಅಂತ ಹೇಳ್ತಕ್ಕಂಥದ್ದು ಇದರಲ್ಲಿ ಬಹಳ ಬೇಗ ಪ್ರಾಪ್ತವಾಗುತ್ತೆ. ಆ ಒಂದೊಂದು ಸಿದ್ಧಿ ಅಂತ ಹೇಳ್ತಕ್ಕಂಥದ್ದು ಕೂಡ ದೊಡ್ಡ ಪ್ರಲೋಭನೆಗೆ ಗುರಿ ಮಾಡಿಬಿಡುತ್ತೆ. ಆ ಪ್ರಲೋಭನೆಗೆ ಇವನು ಒಳಗಾಗಿ ಬಿಡ್ತಾನೆ. ತನ್ನ ಇಂದ್ರಜಾಲ ಶಕ್ತಿಯನ್ನು ತೋರಿಸೋಕೆ ಶುರು ಮಾಡಿಬಿಡ್ತಾನೆ. ಏನೇನೋ ಅದ್ಭುತವಾದದ್ದನ್ನ ಜನಗಳಿಗೆ ತೋರಿಸಿ ಸಾವಿರಾರು ಜನರನ್ನ ತನ್ನ ಕಡೆಗೆ ಆಕರ್ಷಿಸಿಕೊಂಡು ತಾನೊಬ್ಬ ಮಹಾ ದೊಡ್ಡ ವ್ಯಕ್ತಿ ಅಂತನ್ನುವ ಒಂದು ಅಭಿಪ್ರಾಯವನ್ನ ಕೊಡುತ್ತಾ ಅದರೊಳಗೆ ಸಂತೋಷವನ್ನು ಅನುಭವಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಬ್ಬನೊಬ್ಬ ತನ್ನ ಇಂದ್ರಜಾಲವನ್ನು ತೋರಿಸ್ತಾ ಇದ್ದ ಹಾಗೆ ಅವನ ನಾಲಿಗೆ ಸೆಟ್ಕೊಂಡಂತೆ. ನಾಲಿಗೆ ಸೆಟ್ಕೊಂಡ ತಕ್ಷಣ ಒಂದು ಬಗೆಯ ಜಡ ಸಮಾಧಿಯ ಸ್ಥಿತಿಯಲ್ಲಿ ಅವನಾಗ್ಬಿಟ್ಟ. ಜಡ ಸಮಾಧಿ ಸ್ಥಿತಿ ಅವನಿಗೆ ಬಂತು. ಅದನ್ನು ಕಂಡು ಜನ ಇವನು ಸತ್ತೋದ ಅಂತ ತಿಳ್ಕೊಂಡು ಅವನನ್ನು ಹೂಳ್ತಾರಂತೆ. ಆಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಕಾರಣಾಂತರಗಳಿಂದ ಆ ಭೂಮಿ ಬಾಯಿ ತೆರೆದು ಇವನು ಹೊರಗೆ ಬಂದಾಗ ಸಮಾಧಿಸ್ಥ ಪುರುಷ ಒಂದು ವೇಳೆ ಹೊರಗೆ ಬಂದಿದೆ ಏನಾಗಿರ್ಬೇಕಾಗಿತ್ತು? ಆಗಲೇ ಆ ಲಕ್ಷಣವನ್ನು ತೋರಿಸಿದಂತೆ ಅವನು ಭಗವನ್ ನಾಮ ಸಂಕೀರ್ತನೆ ಮಾಡಬೇಕಾಗಿತ್ತು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯೋಗಿಯಾದವನು ಪ್ರಜ್ಞಾಪೂರ್ವಕವಾಗಿ ನಿರ್ವಿಕಲ್ಪ ಸಮಾಧಿಗೆ ತಲುಪಿ ಆತ್ಮಜ್ಞಾನವನ್ನು ಪಡೆದುಕೊಂಡ್ರೆ ಅವನೇನಾದ್ರು ಹೋಗುವಾಗ ಮಹಾ ಅಜ್ಞಾನಿಯಾಗಿ ಹೋಗಿರ್ತಾನೆ ನಿಜ, ಆದರೆ ಅಲ್ಲಿಂದ ಹಿಂತಿರುಗುವಾಗ ಸುಜ್ಞಾನಿಯಾಗಿ ವಿಜ್ಞಾನಿಯಾಗಿ ಹಿಂತಿರುಗುತ್ತಾನೆ ಅಂತ. ಆದರೆ ಸಾಮಾನ್ಯ ಮಾನವರು ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿದ್ರಾವಸ್ಥೆ, ಅದೇ ಸಮಾಧಿಯವರಿಗೆ ಇನ್ನೇನು ಸಮಾಧಿ, ಆ ನಿದ್ರಾವಸ್ಥೆಗೆ ಹೋಗಿ ವಾಪಸ್ ಹೋಗುವಾಗ ಯಾವ ರೀತಿಯಲ್ಲಿ ಅಜ್ಞಾನಿಯಾಗಿದ್ರೋ ಅದೇ ರೀತಿಯಲ್ಲಿ ಬರುವಾಗಲೂ ಕೂಡ ಅದೇ ಅಜ್ಞಾನ ಸ್ಥಿತಿಯಲ್ಲೇ ಇರ್ತಾರೆ ಅಂತ. ಇದು ವ್ಯತ್ಯಾಸ. ನಿರ್ವಿಕಲ್ಪ ಸಮಾಧಿ, ನಿಜವಾದ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ಪ್ರಾಪ್ತವಾಯಿತು ಅಂತ ಹೇಳಿದ್ರೆ ಅವನ ಸಮಾಧಿ ಸ್ಥಿತಿಯಿಂದ ವಾಪಸ್ ಬಂದ ಅಂತ ಹೇಳಿದ್ರೆ ಪರಿಪೂರ್ಣವಾದಂತಹ ಜ್ಞಾನವನ್ನು ಹೊಂದಿರುತ್ತಾನೆ. ಇನ್ಯಾವುದೇ ಬಗೆಯ ಮೋಹ, ಸ್ವಾರ್ಥ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇರೋದಿಲ್ಲ. ಮತ್ತು ಹಳೆಯ ಯಾವ ಒಂದು ಲಕ್ಷಣಗಳು ಕೂಡ ಆ ಲೌಕಿಕ ವ್ಯಾವಹಾರಿಕ ಪ್ರಾಪಂಚಿಕ ವ್ಯವಹಾರಗಳು ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇರೋದಿಲ್ಲ. ಆದರೆ ಈ ಇಂದ್ರಜಾಲ ವ್ಯಕ್ತಿ ಇದ್ದಾನಲ್ಲ, ಏನೋ ಸ್ವಲ್ಪ ಶಕ್ತಿ ಅಂತ ಹೇಳ್ತಕ್ಕಂಥ ಅದನ್ನು ಗಳಿಸ್ಕೊಂಡು ಜನರನ್ನು ಆಕರ್ಷಿಸ್ತಾ ಇದ್ನಲ್ಲ, ಅವನಿಗೆ ಆ ಸ್ಥಿತಿ ಬಂದರೂ ಕೂಡ ನಿಜವಾದ ಶುದ್ಧ ಬುದ್ಧಿಯಿಂದ ಉತ್ಪನ್ನವಾದಂತಹ ಆ ನಿರ್ವಿಕಲ್ಪ ಸಮಾಧಿ ಅಲ್ಲ. ಆದ್ರಿಂದ ವಾಪಸ್ ಬಂದಾಗ ಪುನಃ ತನ್ನ ಆ ಇಂದ್ರಜಾಲವನ್ನೇ ತೋರಿಸೋದಕ್ಕೆ ಇಷ್ಟಪಟ್ಟು ಓ ಮಾಯವೇ ಬಾ, ಮಾಟವೇ ಬಾ ಅಂತನ್ನುವ ಹಳೆಯ ವ್ಯವಹಾರವನ್ನೇ ಮುಂದಿಡ್ತಾನೆ. ಇದೆಲ್ಲ ಪ್ರಾಣವಾಯುವಿನ ಕ್ರಿಯೆಗಳು ಅಂತ. ಈ ಪ್ರಾಣವಾಯುವಿನ ಕ್ರಿಯೆಗಳು, ಪ್ರಾಣಶಕ್ತಿ ಅಲ್ಲೇ ನಿಂತಿರ್ತಾರೆ ಈ ಹಠಯೋಗಿಗಳು ಅಂತ ಹೇಳ್ತಕ್ಕಂಥವ್ರು. ಆ ಪ್ರಾಣಶಕ್ತಿಗಿಂತಲೂ ದಾಟಿ ಮನಃಶಕ್ತಿಗೆ, ಅದಕ್ಕಿಂತಲೂ ದಾಟಿ ಆ ವಿಜ್ಞಾನ ಕೋಶಕ್ಕೆ, ಅದಕ್ಕಿಂತಲೂ ದಾಟಿ ಆ ಆನಂದಮಯ ಕೋಶಕ್ಕೆ, ಅದನ್ನೂ ಅತಿಕ್ರಮಿಸಿ ಆ ನಿರ್ವಿಕಲ್ಪ ಸಮಾಧಿಗೆ ಬರೋದು ಹೇಗಿದೆ? ಈ ಒಂದು ಪ್ರಾಣಕ್ರಿಯೆಯಲ್ಲಿಯೇ, ಈ ಪ್ರಾಣಶಕ್ತಿಯಲ್ಲಿಯೇ ನಿರಂತರಾಗಿದ್ದುಕೊಂಡು ಸಾಮಾನ್ಯವಾದಂತಹ ಶಕ್ತಿಗಳನ್ನು ಪ್ರದರ್ಶಿಸಿ ಲೋಕ ಖ್ಯಾತಿಗಳನ್ನ, ವಿಖ್ಯಾತಿಯನ್ನು ಹೊಂದೋದು ಹೇಗಿದೆ ಅಂತನ್ನೋದನ್ನೆಲ್ಲ ತೋರಿಸೋದಕ್ಕೋಸ್ಕರ ವಿವರಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ, ವೇದಾಂತವಾದಿಗಳು
ಹಠಯೋಗಕ್ಕೆ ಮನ್ನಣೆ ಕೊಡೋದಿಲ್ಲ. ಇದಲ್ಲದೆ ರಾಜಯೋಗ ಅಂತ ಹೇಳ್ತಕ್ಕಂಥದ್ದು ಇದೆ. ರಾಜಯೋಗದಲ್ಲಿ ಮನಸ್ಸಿನ ಮೂಲಕ ಅಂದ್ರೆ ಭಕ್ತಿ ಮತ್ತು ವಿಚಾರದ ಮೂಲಕ ಭಗವಂತನೊಡನೆ ಯೋಗ ಉಂಟಾಗುತ್ತೆ. ಈ ಯೋಗವೇ ಒಳ್ಳೆಯದು. ಹಠಯೋಗ ಒಳ್ಳೆಯದಲ್ಲ. ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ. ಅನ್ನಗತ ಪ್ರಾಣವಾದಂತಹ ಈ ಒಂದು ನಮ್ಮ ಜೀವಿತ ಅವಧಿಯಲ್ಲಿ ಸುಗಮವಾದಂತಹ ಯೋಗವನ್ನು ಆರಿಸಿಕೊಳ್ಬೇಕು. ಅದೇ ರಾಜಯೋಗ. ಯಾವುದರಲ್ಲಿ ಭಕ್ತಿ ಮತ್ತು ವಿಚಾರ ಅಂತ ಹೇಳ್ತಕ್ಕಂತಹದ್ದು ಅಡಕವಾಗಿದೆಯೋ ಅದು ಸುಗಮವಾದ ಸುಖಕರವಾದಂತಹ ಅಪಾಯರಹಿತವಾದಂತಹ ಯೋಗ ಅಂತ ಅನ್ನೋದನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಈಗ ಮಾಸ್ಟರ್ ಮಾಷಿಯ ಬರಿತಾ ಇದ್ದಾನೆ, ಪರಮಹಂಸರು ನಹಬತ್ ಖಾನಿಯ ಬಳಿಯಲ್ಲಿರುವಂತಹ ರಸ್ತೆಯಲ್ಲಿ ನಿಂತಿದ್ದಾರೆ. ಸರ್ವೆ ಮರದ ತೋಪಿನ ಕಡೆಯಿಂದ ತಮ್ಮ ಕೊಠಡಿಗೆ ಬರ್ತಾ ಇದ್ದವರು ಅಲ್ಲಿ ನಿಂತುಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ನಹಬತ್ ಖಾನಿಯ ವರಾಂಡದ ಕಟಕಟಿಯ ಹಿಂದೆ ಕುಳಿತು ಗಂಭೀರ ಭಗವತ್ ಚಿಂತನೆಯಲ್ಲಿ ಮಗ್ನನಾಗಿದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಆಗ, ಓ ನೀನಿಲ್ಲಿದ್ದೀಯಾ, ನಿನಗೆ ಬೇಗನೆ ದೊರೆಯುತ್ತೆ, ಸ್ವಲ್ಪ ಮುಂದುವರೆದ್ರೆ ಸಾಕು, ಯಾರಾದರೂ ಬಂದು ಹೀಗೀಗೆ ಮಾಡಬೇಕು ಅಂತ ಹೇಳಿಕೊಟ್ಬಿಡ್ತಾರೆ ಅಂತ ಹೇಳಿದ್ರಂತೆ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರು ಸರ್ವೇ ತೋಟದಿಂದ ಬರ್ತಾ ಇರುವ ಸಂದರ್ಭದಲ್ಲಿ ಮಾಸ್ಟರ್ ಮಹಾಶಯ ರಾಮಕೃಷ್ಣರ ಕೊಠಡಿಯ ಪಕ್ಕದಲ್ಲಿ ಇದ್ರೆ ಅವನನ್ನು ನೋಡಿ ತಾವೇ ತಾವಾಗಿ ಹೇಳಿದಂತಹ ಮಾತು ಏನದು, ಓ ನೀನ್ ಇಲ್ಲಿದ್ದೀಯಾ, ನಿನಗೆ ಬೇಗನೆ ದೊರೆಯುತ್ತೆ. ಏನು ಇದ್ದಕ್ಕಿದ್ದಾಗೆ ಬೇಗನೆ ದೊರೆಯುತ್ತೆ ಅಂತ ಹೇಳಿದ್ರೆ ಏನರ್ಥ? ಅವನೇನು ಕೇಳೋದಕ್ಕೆ ಬಂದಿದ್ದಾನೆ ಅಂತೆಲ್ಲ ಆಲೋಚನೆ ಮಾಡಬೇಕಾಗುತ್ತೆ ನಾವು. ಅವನಿಗೇನು ದೊರೀಬೇಕಾಗಿದೆ, ಅವನೇನು ದೊರೀಬೇಕಾಗಿದೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಅನ್ನೋದೆಲ್ಲ ಶ್ರೀರಾಮಕೃಷ್ಣ ಗೊತ್ತು. ಅದನ್ನ ನಾವು ಗೊತ್ತು ಮಾಡ್ಕೊಳ್ಬೇಕು. ಆಗ ಶ್ರೀರಾಮಕೃಷ್ಣರು ನಿನಗೆ ಬೇಗ ದೊರೆಯುತ್ತೆ ಅಂತ ಹೇಳೋ ಮಾತಿಗೆ ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಏನ್ ದೊರೆಯುತ್ತೆ? ಅವನು ಯಾವ ಒಂದು ಆಧ್ಯಾತ್ಮಿಕ ಅನುಭವವನ್ನ ಪಡೆದುಕೊಳ್ಳಬೇಕು ಅಂತ ಇಷ್ಟಪಟ್ಟಿದ್ದಾನೋ ಅದು ದೊರೆಯುತ್ತೆ, ಬೇಗ ದೊರೆಯುತ್ತೆ, ಸ್ವಲ್ಪ ಮುಂದುವರೆದ್ರೆ ಸಾಕು ಅಂತ. ಅಂದ್ರೆ ಹೆಚ್ಚು ಸಾಧನೆ ಏನು ಮಾಡಬೇಕಾಗಿಲ್ಲ, ಅವನು ಸ್ವಲ್ಪ ಸಾಧನೆ ಮಾಡುವುದು ಅಂತ. ಒಂದೊಂದು ಸಾಧನೆ ಅಂತ ಹೇಳಿದ್ರೆ ಒಂದೊಂದು ಹೆಜ್ಜೆ ಹಾಕುವುದು ಅಂತ ಅರ್ಥ. ಒಂದೊಂದು ದಿನದ ಸಾಧನೆ ಅಂತ ಹೇಳಿದ್ರೆ ಒಂದೊಂದು ಹೆಜ್ಜೆ ಹಾಕಿದ ಹಾಗೆ. ಇವನು ಬಹಳ ದಿನ ಏನು ಸಾಧನೆ ಮಾಡಬೇಕಾಗಿಲ್ಲ, ಕೆಲವೇ ಹೆಜ್ಜೆಗಳನ್ನು ಹಾಕುವುದರ ಮೂಲಕವೇ ಅವನಿಗೆ ದೊರೆಯುತ್ತೆ ಅಂತ ಇನ್ನೊಂದು ಅರ್ಥ. ಯಾರಾದರೂ ಬಂದು ಹೀಗೆ ಮಾಡಬೇಕು ಅಂತ ಹೇಳಿಕೊಟ್ಬಿಡ್ತಾರೆ ಅಂತ ಇನ್ನೊಂದು ಮಾತನ್ನು ಹೇಳಿದ್ರು. ಇದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಸಾಧನೆ ಮಾಡುವುದು ಅಂತ ಹೇಳಿದ್ರೆ ತಾನು ಯಾವ ಒಂದು ಊರಿಗೊಬ್ಬ ಪ್ರಯಾಣಿಕ ಇರ್ತಾನೆ, ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟು ಅವನಿಗೆ ವಿಳಾಸ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಆದ್ರೆ ಹೊರಟು ಬಿಟ್ಟಿರ್ತಾನೆ. ಅವನು ಹೊರಡಬೇಕಾದದ್ದು ಸಾಧನೆಯ ಪ್ರಥಮ ಹೆಜ್ಜೆ, ಪ್ರಥಮ ಹಂತ. ಅವನು ಪ್ರಾಮಾಣಿಕತೆ ಇದೆ, ಆ ಊರಿಗೆ ಹೋಗಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಯಾವಾಗ ಅವನಿಗೆ ಇಂಥ ಒಂದು ಊರಿಗೆ ಹೋಗಬೇಕು ಅಂತ ಅನ್ನೋ ಉದ್ದೇಶ ಇರುತ್ತೋ ಮತ್ತು ಪ್ರಯಾಣಕ್ಕೆ ಹೊರಟಿದ್ದಾನೋ, ಅವನು ಒಂದು ವೇಳೆ ಮಧ್ಯ ದಾರಿಯಲ್ಲಿ ದಾರಿ ತಪ್ಪಿದ್ರೂ ಕೂಡ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳಿಕೊಂಡು ಯಾವನೋ ಒಬ್ಬ ನೀವು ಹೋಗ್ತಕ್ಕಂಥ ದಾರಿ ಸರಿಯಲ್ಲ ನೋಡಿ, ಈ ತರ ಹೋಗಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಕೊಡ್ತಾನೆ. ಅಥವಾ ನೀವು ಹೋಗ್ತಕ್ಕಂಥ ದಾರಿ ಸರಿಯಾಗಿದೆ, ಮುಂದೆ ಹೋಗಿ ಇಂಥ ಜಾಗದಲ್ಲಿ ನಿಮಗೆ ಇಂಥ ಒಂದು ಊರು, ನೀವು ಹೋಗಬೇಕಾದಂಥ ಊರು ಸಿಕ್ಕುತ್ತೆ ಅಂತ. ಈ ಹೋಗ್ತಕ್ಕಂಥ ಪ್ರಯತ್ನ ಮಾಡೋದಿದೆಯಲ್ಲ, ಸಾಧನೆಗೆ ಇಳಿಯುವಂತಹದ್ದು, ಇದು ಬಹಳ ಮುಖ್ಯ. ಪ್ರಾಮಾಣಿಕತೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಸ್ವಾಮಿ ವಿವೇಕಾನಂದರು ಇದಕ್ಕೊಂದು ಸ್ವಾರಸ್ಯಕರವಾದಂಥ ಒಂದು ಕತೆ ಹೇಳ್ತಾರೆ. ಈ ಪ್ರಾಮಾಣಿಕವಾದಂತಹ ಸಾಧನ ಅಥವಾ ಪ್ರಾಮಾಣಿಕವಾದಂತಹ ಯತ್ನ ಮನುಷ್ಯನಲ್ಲಿ ಇಲ್ಲದೆ ಇತ್ತು ಅಂತ ಹೇಳಿದ್ರೆ ಯಾರೂ ಕೂಡ ಅವನಿಗೆ ನೆರವಾಗೋದಕ್ಕೆ ಸಾಧ್ಯ ಇಲ್ಲ, ಎಂಥ ಗುರುಗಳು ಕೂಡ ಅವನಿಗೆ ಸಹಾಯ ಮಾಡೋಕೆ ಸಾಧ್ಯವಿಲ್ಲ ಅಂತ ಅನ್ನೋದು ತಿಳಿಸೋದಕ್ಕೋಸ್ಕರ ಒಬ್ಬನೊಬ್ಬ ದಾರಿ ಹಿಡಿದು ಹೋಗ್ತಾ ಇದ್ದಂತೆ. ಹೋಗ್ತಾ ಇದ್ರೆ ಬಹಳ ದೂರ ನಡೆದಿದ್ದಾನೆ, ಯಾವುದೋ ಒಂದು ಊರಿಗೆ ಹೋಗಬೇಕಾಗಿದೆ ಅವನಿಗೆ. ನಡೆದು ಆಯಾಸವಾಗಿದೆ. ಇನ್ನು ಆ ಊರು ಎಷ್ಟು ದೂರ ಇದೆಯಪ್ಪ ಅಂತ ತಿಳ್ಕೊಳ್ಳುವಂತಹ ಒಂದು ಆಸೆ ಆಗಿದೆ ಅವನಿಗೆ. ಅಲ್ಲೇ ಪಕ್ಕದಲ್ಲಿ ಒಂದು ಮನೆ, ದಾರಿ ಪಕ್ಕದಲ್ಲಿ ಒಂದು ಮನೆ, ಆ ಮನೆಯ ಹೊರಗಡೆ ಒಂದು ಸಣ್ಣ ಜಗಲಿ, ಅಲ್ಲೊಬ್ಬ ಮನುಷ್ಯ ಕೂತಿದ್ದ. ಅವನನ್ನು ಹೋಗಿ ಕೇಳ್ದ, ರಾಯರೇ ಇಲ್ಲಿ ಮುಂದಿನ ಊರು, ಆ ಊರಿನ ಹೆಸರು ಹೇಳಿಬಿಟ್ಟು ಈ ಊರು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಅಂತ ಕೇಳಿದಂತೆ. ಹಾಗೆ ಕೇಳ್ತಾ ಕೇಳ್ತಾ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಂತೆ.
ಅವನು ಯಾವಾಗ ಕೂತನೋ ಈ ಮನೆ ಯಜಮಾನ ಉತ್ತರ ಹೇಳಲೇ ಇಲ್ವಂತೆ, ಸುಮ್ಮನಿದ್ದಂತೆ. ಆಗ ಈ ಪ್ರಯಾಣಿಕ ಕೇಳಿದಂತೆ, ರಾಯರೇ, ನಾನು ಹೇಳಿದ ಮಾತು ಕೇಳಿಲ್ವಾ ನಿಮಗೆ? ಇಲ್ಲಿ ಇಂಥ ಊರಿಗೆ ಹೋಗ್ಬೇಕು ಅಂತಿದ್ದೇನೆ, ಆ ಊರಿನ ದೂರ ಎಷ್ಟಾಗುತ್ತೆ? ಆದರೂ ಆತ ಉತ್ತರ ಕೊಡಲೇ ಇಲ್ವಂತೆ. ಏನೋ ವೀಳ್ಯ ಆಗ್ತಾ ಇದ್ದವನು ಆಗ್ತಾನೆ ಇದ್ಬಿಟ್ಟ. ಇನ್ನೊಂದ್ಸತಿ ಕೇಳ್ದ, ಮತ್ತೊಂದ್ಸತಿ ಕೇಳ್ದ, ಆದರೂ ಕೂಡ ಉತ್ತರ ಹೇಳಲೇ ಇಲ್ಲ ಅವನು. ಬೇಜಾರಾಗೋಯ್ತು. ಪ್ರಯಾಣಿಕ ಅಲ್ಲಿ ಮೇಲಿನಿಂದ ಎದ್ಬಿಟ್ಟು ತನ್ನ ಮುಂದಿನ ದಾರಿ ಹಿಡಿದ. ಆಗ ಮನೆ ಯಜಮಾನ ಹೇಳಿದ, ರಾಯರೇ, ನೀವು ಆ ಊರಿನ ದೂರ ಎಷ್ಟು ಅಂತ ಕೇಳಿದ್ರಲ್ಲ, ಇಲ್ಲಿಂದ 4.5 ಮೈಲಿ ಆಗುತ್ತೆ. ಆಗ ಪ್ರಯಾಣಿಕ ಕೇಳಿದಂತೆ, ಏನ್ ರಾಯರೇ, ನಾನು ಅಷ್ಟೊಂದು ಕೇಳ್ಕೊಂಡೆ, ನಿಮ್ಮನ್ನ ಉತ್ತರ ಕೊಡ್ಲೇ ಇಲ್ಲ ನೀವು. ಈಗ ನಾನು ಹೊರಟೆ, ನೀವು ಉತ್ತರ ಹೇಳ್ತಿದ್ದೀರಲ್ಲ, ಏನ್ ಅರ್ಥ ಅದ್ರದ್ದು? ಏನಿಲ್ಲ, ನೀವಿಲ್ಲೇ ಜಂಡ ಊರ್ಬಿಟ್ರಿ, ಮುಂದೆ ಹೋಗ್ತಿರೋ ಇಲ್ವೋ ಅಥವಾ ಇಲ್ಲೇ ಜಂಡ ಊರ್ಬಿಡ್ತಿರೋ ಇಲ್ಲೇ ಉಳಿದು ಬಿಡ್ತಿರೋ ನಂಗೆ ಅರ್ಥವಾಗ್ಲಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಆ ಉತ್ತರ ಕಟ್ಕೊಂಡು ಏನಾಗಬೇಕಾಗಿದೆ, ಅದಕ್ಕೋಸ್ಕರ ನಾನು ಹೇಳಲಿಲ್ಲ. ಈಗ ನೀವು ಹೊರಟಿದ್ದೀರಿ, ನೀವು ನಿಜಕ್ಕೂ ಹೋಗ್ಬೇಕಾಗಿದೆ ಅವರಿಗೆ ಅಂತ ನನಗೆ ಅರ್ಥವಾಯಿತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಲ್ಲೇ 4.5 ಮೈಲಿ ಅಷ್ಟೇನೆ ಅಂತ. ಆದ್ರಿಂದ ಆ ಪ್ರಯತ್ನಶೀಲತೆ ಅಂತ ಹೇಳ್ತಕ್ಕಂಥ, ಅದು ಪ್ರಾಮಾಣಿಕ ಪ್ರಯತ್ನಶೀಲತೆ ಅಂತ ಹೇಳ್ತಕ್ಕಂಥ ಅದು ಕಂಡು ಬಂತು ಅಂತ ಹೇಳಿದ್ರೆ, ಯಾವನೋ ಒಬ್ಬ ಗುರು ರೂಪದಿಂದ ಬಂದು ಒಂದು ಸೂಚನೆಯನ್ನು ಕೊಟ್ಟು ಸರಿಯಾರಿಯನ್ನ ಹಿಡಿಸಿ ಮುಂದುವರಿಸಿ ಬಿಡ್ತಾನೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರಾದರೂ ಬಂದು ಹೀಗೆ ಮಾಡಬೇಕು ಅಂತ ಹೇಳಿಕೊಟ್ಟು ಬಿಡ್ತಾರೆ ಅಂತ. ಈಗ ಮಾಸ್ಟರ್ ಚಕಿತನಾಗಿ, ಆಶ್ಚರ್ಯಚಕಿತನಾಗಿ ಪರಮಹಂಸರ ಕಡೆ ನೋಡ್ತಾ ಇದ್ದಾನಂತೆ. ಇನ್ನು ಆತ ತಾನು ಕುಳಿತಲಿಂದ ಮೇಲಕ್ಕೆ ಎದ್ದಿಲ್ಲ. ಯಾಕಂದ್ರೆ ಶ್ರೀರಾಮಕೃಷ್ಣ ಮಾತನ್ನು ಕೇಳಿ ಅವನು ದಂಗಾಗ್ಬಿಟ್ಟಿದ್ದ. ಶ್ರೀರಾಮಕೃಷ್ಣ ಹೇಳ್ತಾರೆ, ಈಗ ನಿನಗೆ ಸಮಯ ಬಂದಿದೆ. ಸಕಾಲ ಬರದವರೆಗೆ ತಾಯಿ ಹಕ್ಕಿ ಮೊಟ್ಟೆಯನ್ನು ಒಡೆಯುವುದಿಲ್ಲ. ನಾನು ತಿಳಿಸಿದ್ದೇ ನಿನ್ನ ನಿಜವಾದ ಆದರ್ಶ ಧ್ಯೇಯ. ನಾನು ತಿಳಿಸಿದ್ದೇ ನಿಜವಾದ ಆದರ್ಶ ಧ್ಯೇಯ. ನೋಡಿ, 3 ಮಾತು ಹೇಳಿದ್ರಿ ಇಲ್ಲಿ. ಒಂದನೇದು, ಈಗ ನಿನಗೆ ಸಮಯ ಬಂದಿದೆ, ಸಕಾಲ ಬಾರದವರೆಗೆ ತಾಯಿ ಹಕ್ಕಿ ಮೊಟ್ಟೆಯನ್ನ ಒಡೆಯುವ ಹಾಗಿಲ್ಲ. 2ನೇ ವಿಚಾರ, ನಾನು ನಿನಗೆ ತಿಳಿಸಿದ್ದೇ ನಿಜವಾದ ಆದರ್ಶ ಧ್ಯೇಯ ಅಂತ 3ನೇ ವಾಕ್ಯ. ಸಮಯ ಪ್ರತಿಯೊಂದು ಸಕಾಲದಲ್ಲಿ ಆಗುತ್ತೆ. ಒಂದು ಬೀಜವನ್ನು ಬಿತ್ತಿದ್ರೆ ನಾವು ಎಷ್ಟೇ ಗೊಬ್ಬರ ಹಾಕಬಹುದು, ನೀರು ಹಾಕಬಹುದು, ಕಳೆ ಕೀಳ್ಬಹುದು, ಸಕಾಲ ಬರದೆ ಅದು ಗಿಡವಾಗುವುದಿಲ್ಲ, ಹೂ ಬಿಡೋದಿಲ್ಲ, ಹಣ್ಣು ಕೊಡೋದಿಲ್ಲ. ಅದನ್ನ ಈ ಉದಾಹರಣೆ ಕೊಡ್ತಾರೆ. ತಾಯಿ ಹಕ್ಕಿ ಮೊಟ್ಟೆಯನ್ನ ಸಕಾಲ ಬಾರದವರೆಗೆ ಒಡೆಯೋದಿಲ್ಲ ಅಂತ. ಕೋಳಿ ಮೊಟ್ಟೆ ಇಕ್ಕುತ್ತೆ, ಕಾವು ಕೊಡ್ತಾ ಇರುತ್ತೆ, ಒಳಗಡೆ ಮರಿ ತಯಾರಾಗುತ್ತೆ. ಮರಿ ಎಷ್ಟರ ಮಟ್ಟಿಗೆ ತಯಾರಾಗಿರುತ್ತೆ ಅಂದ್ರೆ, ಹೊರಗಡೆ ಬಂದ್ಬಿಡ್ತೇನೆ, ಬರಬೇಕು ತಾನು ಅಂತನ್ನುವ ಒಂದು ಉತ್ಸಾಹವನ್ನು ತಾಳಿ ಅದು ಒಳಗಡೆ ಗುರುಗುರು ಗುರುಗುರು ಸದ್ ಮಾಡ್ತಾ ಇರುತ್ತೆ. ಅಮ್ಮ ಹೊರಗಡೆ ಬರ್ತೀನಿ, ಬೇಗ ನನಗೆ ದಾರಿ ಮಾಡಿಕೊಡು, ಹೊಡೆದು ಬಿಡು, ಚಿಪ್ಪನ್ನು ಹೊಡೆದು ಬಿಡು, ಗುರುಗುರು ಗುರುಗುರು ಅಂತ ಸದ್ ಮಾಡ್ತಾ ಇರುತ್ತದೆ. ತಾಯಿ ಅದರ ಆತುರವನ್ನು ಕಂಡು ಖಂಡಿತ ಆ ಮೊಟ್ಟೆಯನ್ನು ಕುಕ್ಕೋದೇ ಇಲ್ಲ. ಅದು ಬಹಳ ಉತ್ಸಾಹ ತೋರ್ತಾ ಇದೆ, ಬರ್ಲಿ ಅಂತೇನಾದ್ರೂ ಆ ಮೊಟ್ಟೆಯನ್ನು ಕುಕ್ಕಿ ಹೊಡೆದು ಬಿಡ್ತು ಅಂತ ಹೇಳಿದ್ರೆ, ಆ ಮರಿ, ಎಳೇ ಮರಿ, ಇನ್ನು ಸಕಾಲ ಬಂದಿಲ್ಲ, ಹೊರಗಡೆಯ ವಾತಾವರಣದಲ್ಲಿ, ವಾತ ಅಂದ್ರೆ ಗಾಳಿ, ಹೊರಗಡೆ ಗಾಳಿಯ ಒತ್ತಡ ಅಂತ ಹೇಳ್ತಕ್ಕಂಥದ್ದು ಇದೆ. ಈ ಗಾಳಿಗೆ ಒತ್ತಡ ಅಂತ ಹೇಳ್ತಕ್ಕಂಥದ್ದು ಇದೆ, ನೀರಿಗೆ ಒತ್ತಡ ಅಂತ ಹೇಳ್ತಕ್ಕಂಥದ್ದು ಇದೆ. ಗಾಳಿಯ ಒತ್ತಡ ಅದು ನಮ್ಮ ಶರೀರ ಯಾವುದೋ ಒಂದು ಗಟ್ಟಿತನವನ್ನು ಹೊಂದಿದ್ರೆ ಆ ಒತ್ತಡವನ್ನು ಸಹಿಸಿಕೊಳ್ಳೋಕೆ ಸಾಧ್ಯವಿರುತ್ತೆ. ಆ ಗಟ್ಟಿತನ ಅಂತ ಹೇಳ್ತಕ್ಕಂಥ ಅದು ಎಷ್ಟು ಇರಬೇಕು ಅಷ್ಟು ಇಲ್ಲದೆ ಇತ್ತು ಅಂತ ಹೇಳಿದ್ರೆ ಆ ಗಾಳಿಯ ಒತ್ತಡವನ್ನು ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ಮರಿ ಎಳೆಯದಾಗಿದ್ದಂಥ ಸಂದರ್ಭದಲ್ಲಿ ಈ ಹೊರಗಡೆಯ ವಾತಾವರಣದ ಒತ್ತಡವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿರುವುದಿಲ್ಲ. ಈ ತಾಯಿ ಏನಾದರೂ ಆ ಮರಿಯ ವ್ಯಾಕುಲತೆಯನ್ನು ಕಂಡು ಒಡೆದು ಬಿಡ್ತು ಅಂತ ಹೇಳಿದ್ರೆ ಆ ಕಡೆ ಮೊಟ್ಟೆಯೂ ಒಡೆದೋಗುತ್ತೆ, ಹೊರಗೆ ಬಂದಂತ ಆ ಮರಿಯ ಶರೀರವೂ ಒಡೆದೋಗಿ ಬಿಡುತ್ತದೆ ಹೊರಗಡೆಯ ವಾತಾವರಣದ ಒತ್ತಡದಿಂದಾಗಿ.
ಇದು ಆ ತಾಯಿಗೆ ಗೊತ್ತಿದೆ. ಅದು ಹಕ್ಕಿಯಾದರೂ ಕೂಡ, ಒಂದು ತಿರಿಯ ಜಂತುವಾಗಿದ್ದರೂ ಕೂಡ, ಒಂದು ಮೂಕ ಪ್ರಾಣಿ ಆಗಿದ್ರೂ ಕೂಡ ಅದು ಗೊತ್ತಿದೆ. ಅದು ನಿಸರ್ಗ ಎಂಥ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದೆ ನೋಡಿ. ಪ್ರತಿಯೊಂದು ಕೂಡ ಸರಿಯಾದ ಲೆಕ್ಕಾಚಾರ, ಎರಡಕ್ಕೆರಡು ಸೇರಿಸುವಂತಹ ಒಂದು ವ್ಯವಸ್ಥೆ. ಎರಡಕ್ಕೆರಡು ಸೇರಿಸಿದರೆ 4 ಬರಬೇಕು. ಮತ್ತೆ ಎರಡಕ್ಕೆರಡನ್ನೇ ಸೇರಿಸುವಂತಹ ವ್ಯವಸ್ಥೆ. 2ಕ್ಕೆ 1 ಮುಕ್ಕಾಲಲ್ಲ, 2ಕ್ಕೆ 2 ಕಾಲು ಅಲ್ಲ, 2ಕ್ಕೆ 2ನ್ನೇ ಸೇರಿಸುವಂತಹ ಅತ್ಯಂತ ನಿಷ್ಕೃಷ್ಟವಾದಂತಹ ಒಂದು ವ್ಯವಸ್ಥೆ ಇದೆ ಈ ಪ್ರಕೃತಿಯಲ್ಲಿ. ಹಾಗೇನೇನೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಸಾಧನೆ ಮಾಡಬೇಕು ನಿಜ, ಪ್ರಯತ್ನಪೂರ್ವಕವಾಗಿ ಮಾಡಬೇಕು ನಿಜ, ಪ್ರಾಮಾಣಿಕ ಭಾವದಿಂದ ಮಾಡಬೇಕು ನಿಜ, ಉತ್ಸಾಹಪೂರ್ವಕವಾಗಿ ಮಾಡಬೇಕು ನಿಜ. ಆದರೆ ಅಷ್ಟೇ ತಾಳ್ಮೆಯಿಂದಲೂ ಕೂಡ ಇರಬೇಕಾಗುತ್ತೆ. ಯಾಕೆ? ಕಾಲಕ್ಕೆ ಕಾಯಬೇಕಾಗುತ್ತೆ. ನಾವು ಪರಮಾತ್ಮ ತಿಳ್ತಕ್ಕಂಥ ತಾಯಿ ಹಕ್ಕಿಗೆ ಗೊತ್ತು ನಮ್ಮ ಅಜ್ಞಾನದ ಮೊಟ್ಟೆಯನ್ನ ಯಾವಾಗ ಒಡಿಬೇಕು ಅಂತ. ನಾವೆಲ್ಲ ಅಜ್ಞಾನದ ಮೊಟ್ಟೆಯಲ್ಲಿದ್ದೇವೆ. ಒಳಗಡೆನೇ ನಾವು ಅದೇ ಆ ಭಗವಂತನಿಂದಲೇ ಬಂದವರು. ನಾವು ಆ ಭಗವಂತ ಅಂತ ಹೇಳ್ತಕ್ಕಂಥ ತಾಯಿ ಹಕ್ಕಿಯಿಂದಲೇ ಬಂದವರು ನಾವು. ಆದ್ರಿಂದ ಹೊರಗಡೆ ಈ ಅಜ್ಞಾನ ಕೋಶ ಅಂತ ಹೇಳ್ತಕ್ಕಂಥದ್ದು ಇದ್ರೂ ಕೂಡ ಒಳಗಡೆ ನಮ್ಮ ಜ್ಞಾನ ಬೆಳೀತಾ ಇರುತ್ತೆ, ವಿಕಾಸ ಹೊಂದುತ್ತಾ ಇರ್ತೇವೆ ನಾವು. ನಮ್ಮ ಸಾಧನೆಯ ಮೂಲಕ ನಮ್ಮಲ್ಲಿ ವಿಕಾಸ ಅಂತ ಹೇಳ್ತಕ್ಕಂಥ ಅದು ತಾನಾಗಿ ನಡೆದಿರ್ತದೆ. ಆದರೆ ಸಾಕ್ಷಾತ್ಕಾರ ಆಗಬೇಕಾದ್ರೆ ಈ ಅಜ್ಞಾನದ ಮೊಟ್ಟೆಯನ್ನು ಒಡಿಬೇಕಾಗುತ್ತೆ. ಆ ಅಜ್ಞಾನದ ಮೊಟ್ಟೆಯನ್ನು ಒಡಿಬೇಕಾದ್ರೆ ಸಕಾಲ ಬರಬೇಕಾಗುತ್ತೆ. ಆ ಸಕಾಲ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ಮರಿ ಗೊತ್ತಿಲ್ಲ. ಆ ಮರಿ ಎಷ್ಟೇ ವಿಕಾಸ ಹೊಂದಿದ್ರು ಕೂಡ, ನಾವು ಸಾಧಕರು ಅಂತ ಹೇಳ್ತಕ್ಕಂಥವ್ರು ಎಷ್ಟೇ ವಿಕಾಸ ಹೊಂದಿದ್ರು ಕೂಡ ನಮ್ಗೆ ಆ ಕಾಲ ಗೊತ್ತಿಲ್ಲ. ಆದ್ರಿಂದ ನಾವು ಭಗವಂತನ ಅನುಗ್ರಹಕ್ಕಾಗಿ ಕಾಯ್ತಾ ಇರಬೇಕಾಗತ್ತೆ. ಸಾಧನೆ ನಮ್ಮದು, ಕೃಪೆ ಅವನದು. ಪ್ರಯತ್ನ ನಮ್ಮದು, ಅನುಗ್ರಹ ಅವನದು. ಅವನು ಅನುಗ್ರಹ ಮಾಡಬೇಕಾದವನು ಅವನು, ಅದನ್ನು ಕೇಳ್ಕೊಳ್ಬೇಕಾದವರು ನಾವು ನಿಜ. ಆದರೆ ಕೊನೆಗೂ ಕೂಡ ಅನುಗ್ರಹ ಮಾಡುವಂಥವನು ಅವನೇ. ಅದನ್ನು ಅವನಿಗೇ ಬಿಡಬೇಕಾಗುತ್ತೆ ನಾವು. ಆದ್ರಿಂದ ತಾಯಿ ಹಕ್ಕಿಯೋಪಾದಿಯಲ್ಲಿ ಆ ಪರಮಾತ್ಮ ಸಕಾಲವನ್ನು ಕಾಯ್ತಾ ಇರ್ತಾನೆ. ಆದರೆ ಮಾಸ್ಟರ್ ಮಹಾಶಯನ ವಿಷಯದಲ್ಲಿ ಈಗ ನಿನಗೆ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತಿನ್ನೊಂದು ಮಾತನ್ನು ಹೇಳಿದ್ರು, ನಾನು ತಿಳಿಸಿದ್ದೇ ನಿನ್ನ ನಿಜವಾದ ಆದರ್ಶ ಧ್ಯೇಯ ಅಂತ. ಅಲ್ಲಿಗೆ ಶ್ರೀರಾಮಕೃಷ್ಣರೇ ಆ ಮಾಸ್ಟರ್ ಮಹಾಶಯನ ಪಾಲಿಗೆ ಪರಮಗುರು. ಗುರುವೇ ಅತ್ಯಂತ ನಿಷ್ಕೃಷ್ಟವಾಗಿ ಇಂಥದ್ದೇ ನಿನ್ನ ಆದರ್ಶ, ಅದೇ ದಾರಿಯಲ್ಲಿ ನೀನು ಪ್ರಯತ್ನ ಮಾಡು, ನೀನು ಗುರಿಯನ್ನು ತಲುಪುತ್ತಿ ಅಂತ ಅವನು ಹೇಳ್ಬಿಡ್ತಾನವನು. ಮತ್ತೆ ಈ ಶಿಷ್ಯ ಇನ್ನೊಂದು ಯಾವುದೋ ಆದರ್ಶವನ್ನು ಕಂಡು ಬೆರಗಾಗಿ, ಗುರುಗಳೇ ಆ ಆದರ್ಶ ಇನ್ನೂ ಚೆನ್ನಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರ ದೀಕ್ಷೆಯನ್ನು ಕೊಡಿ, ನಾನು ಅದನ್ನು ಸಾಧನೆ ಮಾಡ್ತೇನೆ ಅಂತ ಹೇಳಿದ್ರೆ ಈ ಗುರು ಬಲ್ಲ. ಯಾಕೆ ಅವನು ಬಲ್ಲ? ಯಾಕೆ ಅವನು ಒಂದು ಆದರ್ಶ ಅಲ್ಲ. ಆದ್ರಿಂದ ಈ ರೀತಿಯಲ್ಲಿ ಆ ಗುರು ಅಂತ ಹೇಳ್ತಕ್ಕಂಥವನು ತಾನು ಬೋಧಿಸಿದಂತಹ ಒಂದು ಬೋಧನೆಯ ವಿಷಯದಲ್ಲಿ ದೃಢಭಾವವನ್ನು ತಾಳಿರ್ತಾನೆ. ಯಾಕೆಂತ ಹೇಳಿದ್ರೆ ತಾನೇನು ಬೋಧಿಸ್ತಾ ಇದ್ದೇನೆ ಅಂತನ್ನೋದರ ಬಗ್ಗೆ ಬೋಧೆ ಜ್ಞಾನ ಅವನಲ್ಲಿ ಇದೆ, ಶಿಷ್ಯನಲ್ಲಿ ಅದಿರೋದಿಲ್ಲ. ಹೇಗಿರೋದಕ್ಕೆ ಸಾಧ್ಯ? ಅವನು ಕೂಡ ಮುಂದೆ ಆ ಪರಿಪೂರ್ಣವನ್ನು ಜ್ಞಾನವನ್ನು ಪಡೆದ ಮೇಲೆ ಗೊತ್ತಾಗುತ್ತೆ. ಅವನು ಕೂಡ, ಆ ಶಿಷ್ಯನು ಕೂಡ ಈ ಗುರುವಿನ ತಾಪತ್ರಯವನ್ನು ಅರ್ಥ ಮಾಡ್ಕೊಳ್ತಾನೆ. ಈ ಗುರು ಕೂಡ ಎಂಥ ಈ ಶಿಷ್ಯನ ಕೈಲಿ ಸಿಕ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಅನ್ನೋದನ್ನ ಆ ಶಿಷ್ಯ ಮುಂದೆ ಗುರುವಾಗಿ ಮತ್ತೊಬ್ಬ ಶಿಷ್ಯನನ್ನು ಪಡೆದಾಗ, ಆ ಶಿಷ್ಯ ತಕರಾರು ಮಾಡಿದಾಗ ಅಥವಾ ಅವಸರಪಡಿಸಿದಾಗ, ಗಡಿಬಿಡಿ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಸಂಕಟ. ಆದ್ರಿಂದ ಗುರುಗಳಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಕಷ್ಟ ಏನು ಅಂತ. ಶಿಷ್ಯರು ಸುಮ್ಮನೆ ಒದ್ದಾಡ್ತಾ ಇರ್ತಾರೆ, ವಿಲವಿಲ ಒದ್ದಾಡ್ತಾರೆ, ಚಡಪಡಿಸ್ತಾ ಇರ್ತಾರೆ, ಬೇಗ ಸಾಕ್ಷಾತ್ಕಾರ ಮಾಡಿಸಿ ಕೊಟ್ಬಿಡಿ ನಮಗೆ ಅಂತ ಅಂದ್ರು. ಆದ್ರೆ ಅದೆಲ್ಲ ಸಾಧ್ಯವಿಲ್ಲ. ಆದ್ರೆ ಆ ಬೋಧನೆ ಅಂತ ಹೇಳ್ತಕ್ಕಂಥದ್ದನ್ನು ಮಾತ್ರ ಸ್ಪಷ್ಟವಾಗಿ ಪಡೆದಿರಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಒಬ್ಬೊಬ್ಬ ಜೀವದ ಒಂದೊಂದು ಜೀವದ ಗತಿ ಒಂದೊಂದು ಬಗೆ, ಗುರಿ ಒಂದೇ, ದಾರಿ ಬೇರೆ ಬೇರೆ. 100 ಜನ ಇದ್ರೆ 100 ದಾರಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ರು ಜೊತೋ ಮತ್ ತಥೋ ಪತ್ ಅಂತ. ಎಷ್ಟು ಮತಗಳು ಅಷ್ಟು ಪಥಗಳು ಅಂತ. ಸ್ವಾಮಿ ವಿವೇಕಾನಂದರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಈಗ ಇರ್ತಕ್ಕಂಥ ಧರ್ಮಗಳು ಏನೂ ಸಾಲದು. ಕ್ರೈಸ್ತ ಧರ್ಮ, ಹಿಂದೂ ಧರ್ಮ, ಮುಸಲ್ಮಾನ್ ಧರ್ಮ, ಇನ್ನೇನು ಧರ್ಮ ಇದೆಯೋ ಯಾವುದು ಸಾಲದು. ಒಬ್ಬೊಬ್ಬನಿಗೆ ಒಂದೊಂದು ಧರ್ಮ ಇರಬೇಕು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಮಾತನ್ನು ಕೇಳಿದಂತಹ ನಾವು ಅವ್ರನ್ನ ಏನೋ ಅವರು ಸ್ವಲ್ಪ
ಹೆಚ್ಚು ಕಡಿಮೆ ಆಗಿದೆ ಅಂತಲೇ ನಾವು ತಿಳ್ಕೊಳ್ಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಧರ್ಮ ಏನದು. ಈಗ ಇರ್ತಕ್ಕಂತಹ 4-6 ಧರ್ಮಗಳೇ ಪರಸ್ಪರ ಜುಟ್ಟು ಮುಷ್ಟಿ ಕೇಶಾಕೇಶಿ ಆಗ್ತಾ ಇದೆ, ಜಗಳ ಆಡ್ಕೊಳ್ತಾ ಇದ್ದಾರೆ. ಇನ್ನು ಒಬ್ಬೊಬ್ಬರಿಗೂ ಒಂದೊಂದು ಧರ್ಮ ಆಗಿಬಿಟ್ರೆ ಅವನನ್ನ ಬಡಿದಾಡ್ಕೊಳ್ತಕ್ಕಂಥ. ಆದ್ರೆ ಧರ್ಮದ ಅನುಷ್ಠಾನವನ್ನ ಪ್ರಾಮಾಣಿಕವಾದ ರೀತಿಯಲ್ಲಿ ಮಾಡಿಕೊಂಡು ಬಂದವನು ಎಂದಿಗೂ ಕೂಡ ಬಡಿದಾಡೋದಿಲ್ಲ. ಬರೀ ಧರ್ಮದ ಮಾತನಾಡ್ತಕ್ಕಂಥವನಿದ್ದಾನಲ್ಲ, ಅವನು ಮಾತ್ರ ಹೊಡೆದಾಟಕ್ಕಿಳಿಯೋದು. ಯಾಕೆಂತಂದ್ರೆ ಮಾತು ಅದು ಎಲ್ಲಿ ಪರ್ಯವಸಾನ ಹೊಂದುತ್ತದೆ ಅಂತಂದ್ರೆ ಮುಷ್ಟಾಮುಷ್ಟಿಯಲ್ಲೇ. ಯಾವಾಗ ಅನುಭವ ಮಾಡ್ಕೊಳ್ತೇವೋ ಆಗ ನಾವು ಹೃದಯದಿಂದ ವರ್ತಿಸ್ತೇವೆ. ಆಗ ನಾವು ಮಾತಿನಿಂದ ನಮ್ಮ ವ್ಯವಹಾರ ಮಾಡೋದಿಲ್ಲ, ನಮ್ಮ ಹೃದಯದಿಂದ ವ್ಯವಹಾರ ಮಾಡ್ತೇವೆ. ಯಾಕೆಂತಂದ್ರೆ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ತಕ್ಕಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಂತಹದ್ದು. ಹೃದಯದಿಂದ ಆ ಅಂತರ್ಯಾಮಿಯಾದ ಸರ್ವಾಂತರ್ಯಾಮಿಯಾದ ಸರ್ವವ್ಯಾಪಿಯಾದಂತಹ ಪರಮಾತ್ಮನನ್ನ ಅಮೆರಿಕದಲ್ಲೂ ಅವನೇ ಇದ್ದಾನೆ, ಇನ್ನೊಂದು ಮತದಲ್ಲೂ ಕೂಡ ಅವನೇ ಇದ್ದಾನೆ, ಇನ್ನೊಂದು ಧರ್ಮದಲ್ಲೂ ಕೂಡ ಅವನೇ ಇದ್ದಾನೆ. ಅಂತಹ ಅನಂತನನ್ನು ನಾವು ಧ್ಯಾನ ಮಾಡೋದು, ಭಾವಿಸುವುದು ನಮ್ಮ ಹೃದಯದಿಂದ. ಆದ್ರಿಂದ ಅಲ್ಲಿ ಜಗಳಕ್ಕೆ ಅವಕಾಶ ಇರೋದಿಲ್ಲ. ಆದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಮತ ಇರಬೇಕು. ಆ ಮತ ಯಾವುದದು? ಒಬ್ಬೊಬ್ಬನ ಮತ ಯಾವುದದು? ಅದನ್ನ ಸದ್ಗುರು ಪತ್ತೆ ಹಚ್ಚಿ ತನ್ನ ಅನುಭವದಿಂದ, ತನ್ನ ಅಂತಃಸಾಕ್ಷಿಯಿಂದ, ತನ್ನ ಅಂತಃಶಕ್ತಿಯಿಂದ ಕಂಡು ಹುಡುಕಿ ಹೇಳ್ಕೊಡ್ತಾನೆ. ಇದು ನಿನ್ನ ಆದರ್ಶ ಅಂತ. ಮಾಸ್ಟರ್ ಮಹಾಶಯನಿಗೆ ಶ್ರೀರಾಮಕೃಷ್ಣರು ಅಂಥದ್ದೊಂದು ಆದರ್ಶವನ್ನ ಅದಾಗಲೇ ಹೇಳಿಟ್ಟಿದ್ರು. ನಾನಾಗಲೇ ಹೇಳಿದ್ನಲ್ಲ, ಅದೇ ನಿನ್ನ ಆದರ್ಶ. ನೀನು ಅದನ್ನೇನು ಬದಲಾಯಿಸಬೇಕಾದ ಅವಶ್ಯಕತೆ ಇಲ್ಲ. ಅದರಲ್ಲೇ ನೀನು ಮುಂದುವರಿ, ಸ್ವಲ್ಪ ಮುಂದುವರೆದ್ರೆ ಸಾಕು. ಅದನ್ನು ಬೇರೆ ಹೇಳಿಬಿಟ್ರು. ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ಸ್ವಲ್ಪ ಮುಂದುವರೆದ್ರೆ ಸಾಕು, ನೀನು ಮುಂದುವರಿತಿ, ನಿನಗದು ಪ್ರಾಪ್ತಿ ಆಗುತ್ತೆ. ಅದು ಮುಂದಿನ ಜನ್ಮದಲ್ಲಿ ಆಗುತ್ತೆ ಅಂತ ಕೂಡ ಹೇಳಿಲ್ಲ ಅವರು. ಈ ಜನ್ಮದಲ್ಲಿ ಆಗುತ್ತೆ, ನಿನಗೆ ಸಕಾಲ ಬಂದಿದೆ ಅಂತ. ಆದ್ರಿಂದ ಶ್ರೀರಾಮಕೃಷ್ಣರ ಬಳಿಗೆ ಯಾರ್ಯಾರು ಬಂದು ಪ್ರಾಮಾಣಿಕ ಹೃದಯದಿಂದ ಅತ್ತು ಕರೆದು ಪ್ರಾರ್ಥನೆ ಮಾಡಿಕೊಳ್ತಾರೋ ಅವರಿಗೆ ಸಾಕ್ಷಾತ್ಕಾರಕ್ಕೆ ಸಕಾಲ ಬಂದಿದೆ. ಯಾರು ಅತ್ತು ಕರೆದು ಪ್ರಾಮಾಣಿಕ ಭಾವದಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಾರೋ ಅವರಿಗೆ. ಆದ್ರಿಂದ ಈ ಪ್ರಾಮಾಣಿಕ ಭಾವನೆಯನ್ನ ಹೆಚ್ಚು ಹೆಚ್ಚು ಬೆಳೆಸಿಕೊಂಡು ಶ್ರೀರಾಮಕೃಷ್ಣರ ಕೃಪೆಗೆ ಪಾತ್ರರಾಗೋಣ ಅಂತ ಪ್ರಾರ್ಥನೆ ಮಾಡಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ನಿಲ್ಲಿಸಿ, ಮುಂದಿನದನ್ನ ಶ್ರೀರಾಮಕೃಷ್ಣರ ಪರಮ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.